ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸುಂದರವಾದ ಮನೆಗಳನ್ನು ಸ್ವಾಧೀನ ಮಾಡಿಕೊಂಡ ದುರಾತ್ಮಗಳು, BTH ಥರ್ಡ್ ಇಯರ್ಗೆ ಸಂಬಂಧಪಟ್ಟಂಥ ಅಂಶ. ಅಂದರೆ ದೇವರ ಸೇವಕರಾಗಬೇಕು, ಸುವಾರ್ಥಿಕರಾಗಬೇಕು, ನಾವು ಈ ಕರ್ನಾಟಕದಲ್ಲಿ ಒಳ್ಳೆಯ ಸೇವೆಯನ್ನು ನಾವು ಮಾಡಬೇಕು ಅಂದಾಗ ದೇವರ ವಾಕ್ಯಗಳನ್ನು ಖಂಡಿತವಾಗಿ ಕಲಿಬೇಕು. ಇಲ್ಲಿ ನಿಮಗೆ ಅನುಕೂಲ ಇದ್ದಲ್ಲಿ ನೀವು ಕಲೀರಿ, ಇನ್ನೂ ಬೇರೆ ಒಳ್ಳೆಯ ಬೈಬಲ್ ಕಾಲೇಜುಗಳಿದೆಯಾ ಅಲ್ಲಿ ಕಲೀರಿ. ಒಟ್ಟಿನಲ್ಲಿ ದೇವರ ಸೇವೆ ಮಾಡಬೇಕು ಎಂಬುವಂಥ ಮನಸ್ಸುಳ್ಳವರು ಖಂಡಿತವಾಗಿ ಬೈಬಲ್ ಸ್ಟಡಿ ಮಾಡಬೇಕು. ಬೈಬಲ್ ಸ್ಟಡಿ ಮಾಡದೆ ದೇವರ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಹೇಳೋದಕ್ಕಾಗಲ್ಲ. ಈ ಕಾಲದಲ್ಲಿ ತುಂಬ ಜನ ಬೈಬಲ್ ಸ್ಟಡಿ ಮಾಡಿದ್ದೀವಿ ಅಂತಲೂ ಹೇಳ್ತಾರೆ, ಆದರೆ ಏನು ಬೋಧನೆ ಮಾಡ್ತಾ ಇದ್ದಾರೋ ಅವ್ರಿಗೇನೇ ಗೊತ್ತಿಲ್ಲ. ತಿಳಿಯದೆ ಮಾತನಾಡ್ತಾ ಇರ್ತಾರೆ. ದೇವರ ವಾಕ್ಯವನ್ನು ತಿಳಿಯದೆ ತುಂಬ ಜನ ಬೋಧನೆ ಮಾಡ್ತಾ ಇದ್ದಾರೆ. ತಿಳಿಯದೆ ಬೋಧನೆ ಮಾಡುವುದರಿಂದ ಏನಾಗುತ್ತೆಪ್ಪ ಅಂತ ನೋಡುವಾಗ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿರುತ್ತೆ, ಅನೇಕ ಮಂದಿ ಬೋಧಕರಾಗಬೇಡಿ ಅಂತ ಹೇಳ್ತಾರೆ. ಯಾಕೆ? ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುತ್ತೆ ಅಂತ ದೈವ ಸೇವಕರಾಗಿರುವಂಥ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುವಂಥದ್ದು ನೋಡ್ತೀವಿ ಪ್ರಿಯರೇ. ಈ ವಚನವನ್ನು ನಾವು ಒಂದು ಸಾರಿ ಓದಿ ಮುಂದಿನ ಭಾಗದಲ್ಲಿ ನಾವು ಹೋಗೋಣ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅಂದರೆ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು. ಬೋಧನೆ ಮಾಡಿದರೆ ಕಠಿಣವಾದ ತೀರ್ಪು ಇರುತ್ತಾ? ಬೋಧನೆ ಮಾಡದೆ ಹೋದರೆ ಸುವಾರ್ತೆ ಹೇಗೆ ತಲುಪುತ್ತೆ? ಹೌದಲ್ವಾ? ಬೋಧನೆ ಮಾಡದೆ ಹೋದರೆ ಸುವಾರ್ತೆ ಅನ್ಯ ಜನಗಳ ಮಧ್ಯದಲ್ಲಿ ಹೇಗೆ ತಲುಪುತ್ತೆ? ಎಲ್ಲರ ಬಳಿಯಲ್ಲಿ ತಲುಪಬೇಕಾದರೆ ಬೋಧನೆ ಮಾಡಬೇಕಲ್ವಾ? ಬೋಧನೆ ಮಾಡಬೇಕಾದರೆ ಬೋಧನೆ ಮಾಡುವವರು ಬೋಧಕರು ಹೊರಡಬೇಕಲ್ವಾ? ಬೋಧನೆ ಮಾಡುವಂಥ ಬೋಧಕರಿಗೆ ಕಠಿಣವಾದ ತೀರ್ಪಾದರೆ ಯಾರು ಹೊರಡ್ತಾರೆ? ಅಂದರೆ ಎಲ್ಲರಿಗೂ ಕಠಿಣವಾದ ತೀರ್ಪಲ್ಲ. ವಾಕ್ಯದ ಪ್ರಕಾರ ಬೋಧನೆ ಮಾಡೋರಿಗೆ, ವಾಕ್ಯದ ಪ್ರಕಾರ ನಡೆಯುವವರಿಗೆ ತೀರ್ಪಲ್ಲ. ವಾಕ್ಯಕ್ಕೆ ಭಿನ್ನವಾಗಿ ನಡ್ಕೊಂಡು ವಾಕ್ಯವನ್ನು ಭಿನ್ನವಾಗಿ ಬೋಧನೆ ಮಾಡಿದಾಗ ತೀರ್ಪಾಗುತ್ತೆ. ಅದಕ್ಕೆ ವಾಕ್ಯಗಳನ್ನು ಕಲಿಬೇಕು. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ವಾಕ್ಯಗಳನ್ನು ಓದಬೇಕು. ಓದಿ ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಬೈಬಲ್ ಕಾಲೇಜ್ ಮೂಲಕ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿ ಪಠಿಸಿ ಸಿದ್ಧವಾಗಿ ಚೆನ್ನಾಗಿ ಕಲ್ತ್ಕೊಂಡಾಗ ಅವರ ಒಂದು ಕಾಲೇಜ್ ಮೂಲಕ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ಯಾಕಪ್ಪ ಅಂತ ನೋಡುವಾಗ ಪರಲೋಕಗೋಸ್ಕರ ಅಲ್ಲ, ಅದು ಈ ಸಮಾಜದಲ್ಲಿ ನೀನು ಎಲ್ಲಿ ವಿದ್ಯೆಯನ್ನು ಕಲ್ತಿದ್ದೀಯಾ, ನೀನು ಯಾರ ಬಳಿಯಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೀಯಾ ಅಂತ ಕೇಳಿದಾಗ, ಇಂಥ ಕಾಲೇಜಿನಲ್ಲಿ ನಾವು ಬೈಬಲ್ ಟ್ರೈನಿಂಗ್ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾತ್ರ ಅದು ಉಪಯೋಗವಾಗುತ್ತೆ ವಿನಃ ಪರಲೋಕಕ್ಕೆ ಅದು ನಡೆಸಲ್ಲ. ಈ ಸಮಾಜದಲ್ಲಿ ಉಪಯೋಗ ಆಗುತ್ತೆ. ಪರಲೋಕಕ್ಕೆ ನಾವು ಹೋಗಬೇಕಾದ್ರೆ ಬೈಬಲನ್ನು ಕಲಿತು ಪಠಿಸಿ ಅದರ ಪ್ರಕಾರ ನಡ್ಕೊಂಡಾಗ ನಮಗೆ ಪರಲೋಕ ಸಿಗುತ್ತೆ. ಕಲ್ತ್ಕೊಂಡಿದ್ದೀವಿ, ಬೋಧನೆ ಮಾಡಿದ್ದೀವಿ, ಅದರ ಪ್ರಕಾರ ನಡ್ಕೊಳ್ಳದೆ ಹೋದರೆ ಪರಲೋಕ ಸಿಗುತ್ತಾ? ನಿತ್ಯ ಲೋಕ ಸಿಗುತ್ತಾ? ಸ್ವರ್ಗದಲ್ಲಿ ಜಾಗ ಸಿಗುತ್ತಾ? ಪ್ರಭು ಏನಂತಾರೆ? ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಅಂತಾರೆ. ಆದ್ದರಿಂದ ನಾವು ಸೇವೆ ಮಾಡಬೇಕು ಎಂಬ ಮನಸ್ಸುಳ್ಳವರು ಪ್ರತಿಯೊಬ್ಬರೂ ಖಂಡಿತವಾಗಿ ಬೈಬಲ್ ಸ್ಟಡಿ ಮಾಡಬೇಕು ಅಂಥ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಕೂಡ ಸದ್ವಿನಿಯೋಗ ಮಾಡಿಕೊಳ್ಳಿ. ವೇ ಟು ಎವೆನ್ ಬೈಬಲ್ ಕಾಲೇಜ್ ನಾಟಾ ಮೂಲಕ ಏನ್ರಿ ಅನುಮತಿಯನ್ನು ಪಡೆದುಕೊಂಡು ಇದನ್ನು ನಾವು ನಡೆಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ವಾಕ್ಯಗಳನ್ನು ಕಲ್ತ್ಕೊಳ್ಳಿ ಪ್ರಿಯರೇ. ಇವಾಗ BTH ಥರ್ಡ್ ಇಯರ್ಗೆ ಸಂಬಂಧಪಟ್ಟಂಥ ಅಂಶ ಇದು. ಸುಂದರವಾದ ಮನೆಗಳನ್ನು ಸ್ವಾಧೀನ ಮಾಡಿಕೊಂಡ ದುರಾತ್ಮಗಳು ಎಂಬ ಅಂಶ ಇದು. ಈ ಅಂಶವನ್ನು ಪ್ರತಿಯೊಬ್ಬರೂ ಕಲಿಬೇಕಾ? ಅಂದರೆ ಬೈಬಿಲ್ ಬೋಧನೆ ಮಾಡಬೇಕು, ನಾನು ಸೇವೆ ಮಾಡಬೇಕು, ಸುವಾರ್ತೆ ಸಾರಬೇಕು
ಎಂಬ ಮನಸ್ಸುಳ್ಳವರು ಖಂಡಿತವಾಗಿ ಕಲಿಬೇಕು. ಎಲ್ಲರೂ ತಿಳ್ಕೊಳ್ಬೇಕಾ? ಎಲ್ಲರೂ ತಿಳ್ಕೊಳ್ಬೇಕು. ಎಲ್ಲರೂ ತಿಳಿದುಕೊಳ್ಬೇಕಾದಂಥ ಅಂಶ. ಸೇವೆ ಮಾಡಬೇಕಂದವರು ಖಂಡಿತವಾಗಿ ಕಲಿಬೇಕಾದಂಥ ಅಂಶ. ಅಂದರೆ ಇದೊಂದು ಅಲ್ಲ, ಅನೇಕ ಅಂಶಗಳಿದೆ. ಎಲ್ಲ ಅಂಶಗಳನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಈ ಸಮಾಜದಲ್ಲಿ ನಾವು ಸೇವೆ ಮಾಡೋದಕ್ಕೂ ಹೋದಾಗ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ವಾಕ್ಯದ ಮೂಲಕ ಉತ್ತರ, ಏನೋ ಕತೆಗಳನ್ನು ಹೇಳಿ ಬರ್ಕೂಡ್ದು. ವಾಕ್ಯದ ಮೂಲಕ ಉತ್ತರವನ್ನು ಕೊಟ್ಟು ಬರಬೇಕು. ಒಂದು ವೇಳೆ ಗೊತ್ತಿಲ್ಲ ಅಂದರೆ ತಿಳಿದುಕೊಂಡು ನಾನು ಹೇಳ್ತೀನಿ ಅಂತ ಹೇಳ್ಬೋದು. ಅವ್ರು ಏನೋ ಕೇಳಿದ್ದಾರೆ, ನಾವು ಏನೋ ಭಿನ್ನವಾಗಿ ಉತ್ತರ ಕೊಟ್ಟಿದ್ದೀವಿ ಅಂತಂದರೆ ಅವರೂ ಹೋಗ್ತಾರೆ, ನಾವು ಹೋಗ್ತೀವಿ ಬೆಂಕಿಯ ಕೊಂಡಕ್ಕೆ. ಅನೇಕ ಮಂದಿ ಬೋಧಕರಾಗಬೇಡಿ ಅಂತ ಯಾಕೆ ಹೇಳಿದಾರಪ್ಪ ಅಂತ ನೋಡುವಾಗ, ಬಹಳ ಮಂದಿ ದಾರಿ ತಪ್ಪುತ್ತಾ ಇದ್ದಾರೆ. ದಾರಿ ತಪ್ಪಿ ಬೋಧನೆ ಮಾಡೋರು ಇದ್ದಾರೆ. ಆದ್ದರಿಂದ ಯಾಕೋಬನು ಹೇಳುವಂಥ ಮಾತು, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಅಂದರೆ ಸಮರ್ಥನಾಗಬೇಕು. ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಸಮರ್ಥನಾಗಬೇಕು. ಬೋಧಕನಾದರೆ ವಾಕ್ಯಗಳನ್ನು ತಿಳಿದುಕೊಂಡು ಇದ್ದಾಗಿ ಸಾರಿ ಒಳ್ಳೆ ರೀತಿಯಿಂದ ಈ ಸಮಾಜವನ್ನು ಕಾಪಾಡುವವನಾಗಿರಬೇಕು. ಆ ರೀತಿ ಪ್ರತಿಯೊಬ್ಬರು ಕೂಡ ಸಿದ್ಧರಾಗಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಒಳ್ಳೆಯ ಮನೆಗಳಿದೆಯಲ್ಲ, ಅಂದರೆ ಆಸ್ತಿಯನ್ನು, ಮನೆಗಳನ್ನು, ಇಲ್ಲ ಸುಂದರವಾದಂಥ ಮನೆಗಳನ್ನು ಸ್ವಾಧೀನಪಡಿಸಿಕೊಳ್ಳೋರು ಒಂದು ರೀತಿಯಲ್ಲಿ ಲೋಕದ ರೀತಿಯಲ್ಲಿ ಇದ್ದಾರೆ. ಕ್ರಿಸ್ತ ಪೂರ್ವದಲ್ಲಿದ್ದಾರೆ, 1ನೇ ಶತಮಾನದಲ್ಲಿದ್ದಾರೆ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಇದ್ದಾರೆ. ನಾನು ಹೇಳ್ತಾ ಇರುವಂಥ ಅಂಶ ಇವ್ರಿಗೋಸ್ಕರ ಅಲ್ಲ. ಈ ರೀತಿ ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ ಅಲ್ಲೆಲ್ಲಿ ಅಂದರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಭೂಮಿಯನ್ನು, ಮನೆಗಳನ್ನು ಸ್ವಾಧೀನಪಡಿಸ್ಕೊಳ್ತಾ ಇರ್ತಾರೆ. ಹೇಗೆ ಸ್ವಾಧೀನಪಡಿಸ್ಕೊಳ್ತಾರೆ? ಕೆಲವು ವಿಷಯಗಳನ್ನು ನೋಡೋಣ. ಆಮೇಲೆ ದುರಾತ್ಮಗಳು, ಸುಂದರವಾದಂಥ ಮನೆಗಳನ್ನು ದುರಾತ್ಮಗಳು ಹೇಗೆ ಸ್ವಾಧೀನಪಡಿಸ್ಕೊಳ್ತಾ ಇವೆ? ಮೊದಲನೇದಾಗಿ ಭೌತಿಕವಾದಂಥ ಮನೆಗಳನ್ನು ಕುರಿತು, ಜಾಗವನ್ನು ಕುರಿತು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಈ ಲೋಕದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು. ಯೆಶಾಯನ ಗ್ರಂಥ 5ನೇ ಅಧ್ಯಾಯ 20ನೇ ವಚನ 21ನೇ ವಚನದಿಂದ, ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ? ಈ ಲೋಕದಲ್ಲಿ ಕೆಟ್ಟದ್ದೇನಿದೆ, ಒಳ್ಳೆಯದೇನಿದೆ? ಒಳ್ಳೆಯದು ಗೊತ್ತಾದಾಗ ಕೆಟ್ಟದ್ದು ಯಾವುದೆಂದು ಗೊತ್ತಾಗುತ್ತೆ. ಯೇಸು ಕ್ರಿಸ್ತರ ಬಳಿಯಲ್ಲಿ ಒಳ್ಳೆಯ ಬೋಧಕನೇ ಅಂಥೇಳಿ ಒಬ್ಬ ಯುವಕನು, ಒಬ್ಬ ದೊಡ್ಡ ಐಶ್ವರ್ಯವಂತನು ಯವ್ವನ ಕಾಲದಲ್ಲಿದ್ದಾನೆ. ಯವ್ವನ ಕಾಲದಲ್ಲಿ ಇದ್ದಂಥ ಒಬ್ಬ ಯುವಕನು ಬಂದು ಒಳ್ಳೆಯ ಬೋಧಕನೇ ಅಂಥೇಳಿ ಯೇಸು ಕ್ರಿಸ್ತರನ್ನು ನೋಡಿ ಈ ಮಾತನ್ನು ನುಡಿತಾನೆ. ಈ ಮಾತನ್ನು ನುಡಿದಿರುವಂಥ ಆ ವ್ಯಕ್ತಿಗೆ ಒಳ್ಳೆ ಬೋಧಕನೆಂದು ನನಗೆ ಯಾಕೆ ಕೇಳ್ತಿ? ದೇವರೊಬ್ಬನೇ ಒಳ್ಳೆ ಬೋಧಕನು, ದೇವರೊಬ್ಬರೇ ಒಳ್ಳೆಯವರು ಅಂತ ಹೇಳ್ತಾರೆ ಪ್ರಭು. ಅಂದರೆ ದೇವರು ಒಳ್ಳೆಯವರು. ದೇವರ ಮೂಲಕ ಏನೇನು ಬಂದಿದೆಯೋ ಅದೆಲ್ಲ ಕೂಡ ಒಳ್ಳೆಯದೇ. ದೇವರು ಒಳ್ಳೆಯವರು. ದೇವ್ರ ಮೂಲಕ ಏನು ಬಂದಿದೆ? ದೇವ್ರ ಮೂಲಕ ಈ ಜಗತ್ತು ಬಂದಿದೆ. ದೇವರ ಮೂಲಕ ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಕೂಡ ಉಂಟಾಗಿದೆ. ಇದೆಲ್ಲ ಕೂಡ ಒಳ್ಳೆಯದೇ. ಆದಿಕಾಂಡದಲ್ಲಿ 1ನೇ ಅಧ್ಯಾಯದಿಂದ ನೋಡ್ಕೊಂಡು ಹೋದಾಗ ಒಳ್ಳೆಯದು 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 ಅಂತ ಹೇಳ್ತಾರೆ. ಬೆಳಕನ್ನು ನೋಡಿ ಒಳ್ಳೆಯದಂತ ಹೇಳ್ತಾರೆ. ಅಂದರೆ ದೇವರು ಏನೇನು ಉಂಟು ಮಾಡಿದ್ದಾರೋ ಇದು ಒಳ್ಳೆಯದು. ಈ ಬೆಳಕು ಒಳ್ಳೆಯದು, ಈ ಸಮುದ್ರ ಒಳ್ಳೆಯದು, ಈ ಭೂಮಿ ಒಳ್ಳೆಯದು, ಗಿಡಗಳು, ಮರಗಳು, ದಿನಗಳು, ಕಾಲಗಳು, ಟೋಟಲ್ ಇವೆಲ್ಲ ಕೂಡ ಒಳ್ಳೆಯದು 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 ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯಾತನ ಮೂಲಕ ಏನು ಬಂದಿದೆ? ಒಳ್ಳೆಯದು ಉಂಟಾಗಿದೆ. ದೇವರು ಒಳ್ಳೆಯವರು. ದೇವರ ಮೂಲಕ ಉಂಟಾದದ್ದು ಒಳ್ಳೆಯದಿದೆ. ಪ್ರಿಯರೇ, ಮನುಷ್ಯರೇನಾಗಿದ್ದಾರೆ? ಮನುಷ್ಯರು ಒಳ್ಳೆಯವರ ಕೆಟ್ಟವರ? ದೇವರು ಉಂಟು ಮಾಡಿದ್ದಾರಲ್ಲ, ಉಂಟು ಮಾಡಿದಾಗ ಯಥಾರ್ಥವಂತರನ್ನಾಗಿ, ಸತ್ಯವಂತರನ್ನಾಗಿ ದೇವರು ಉಂಟು ಮಾಡಿದ್ದಾನೆ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 29ನೇ ವಚನವನ್ನು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ
ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು. ಅಂದರೆ ದೇವರು ಮನುಷ್ಯರನ್ನು ಉಂಟು ಮಾಡುವಾಗ ಸತ್ಯವಂತರನ್ನಾಗಿ, ಒಳ್ಳೆಯವರನ್ನಾಗಿ, ಇವರೇನಾಗಿದ್ದಾರೆ? ಕುಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಏನ್ರಿ ಬೆಳೀತಾ ಬೆಳೀತಾ ಇವರು ಏನಾಗಿದ್ದಾರಪ್ಪ ಅಂತ ನೋಡುವಾಗ, ಒಳ್ಳೆಯವರಿದ್ದಾರ ಕೆಟ್ಟವರಿದ್ದಾರೆ ಅಂತ ನೋಡುವಾಗ ಏನ್ರಿ ಏನಾಗಿದ್ದಾರೆ ಎನ್ನುವಂಥ ವಿಷಯ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಆಲೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅಂದರೆ ಮನುಷ್ಯರು ಏನಾಗಿದ್ದಾರೆ? ಕೆಟ್ಟವರ ಒಳ್ಳೆಯವರ? ಉಂಟು ಮಾಡಿದಾಗ ಒಳ್ಳೆಯವರನ್ನಾಗಿ ಉಂಟು ಮಾಡಿದ್ದಾನ ಅಥವಾ ಕೆಟ್ಟವರನ್ನಾಗಿ ಉಂಟು ಮಾಡಿದ್ದಾನ? ಉಂಟು ಮಾಡಿದಾಗ ಮನುಷ್ಯರನ್ನು ಒಳ್ಳೆಯವರನ್ನಾಗಿ, ಸತ್ಯವಂತರನ್ನಾಗಿ ಉಂಟು ಮಾಡಿದ್ದಾನೆ. ಏನ್ರಿ ಹುಟ್ಟಿರುವಂಥ ಮಗು ನೋಡಿ ಪ್ರಿಯರೇ, ಹುಟ್ಟಿರುವಂಥ ಆ ಮಗುವಿನಲ್ಲಿ ಒಳ್ಳೆಯದು ಕಾಣುತ್ತಾ ಕೆಟ್ಟದು ಕಾಣುತ್ತಾ? ಕಲ್ಮಶ, ಮೋಸ, ಹಗೆ, ದ್ವೇಷ ಇಂಥದ್ದೇನಾದರೂ ಹುಟ್ಟಿರುವಂಥ ಮಗುವಲ್ಲಿ ಕಾಣುತ್ತಾ? ಮಗುವಾಗಿದ್ದಾಗ ಕಾಣುತ್ತಾ? ಇಲ್ಲ ಪ್ರಿಯರೇ. ಬೆಳೀತಾ 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 ಹೇಗೆ ತಯಾರಾಗ್ತಾರಪ್ಪ ಅಂತ ನೋಡುವಾಗ, ಈ ಸಮಾಜದಲ್ಲಿದ್ದಂಥ ಮಾನವರನ್ನು ನೋಡಿ ಈ ಮಕ್ಕಳು ಕೂಡ ಕೆಟ್ಟೋಗಿದ್ದಾರೆ. ಅಂದರೆ ಈ ಮಾನವ ಸಮಾಜದಲ್ಲಿ ಇದ್ದಂಥ ಮಾನವರನ್ನು ನೋಡಿ ಬೆಳೆಯುವಂಥ ಈ ಮಕ್ಕಳು ಕೆಟ್ಟೋಗಿದ್ದಾರಾ ಅಥವಾ ಒಳ್ಳೆಯವರಾಗಿದ್ದಾರಾ ಅಂತ ನೋಡುವಾಗ 99% ಟೋಟಲ್ ಪ್ರಪಂಚ ಕೆಟ್ಟೋಗಿದೆ ರೀ. ದೇವರೇನು ಈ ಜಗತ್ತನ್ನು ಉಂಟು ಮಾಡಿದಾಗ ಅದ್ಭುತವಾಗಿ ಉಂಟು ಮಾಡಿದ್ದಾರೆ. ಎಲ್ಲ ಕೂಡ ಅದ್ಭುತನೇ, ಪ್ರತಿಯೊಂದು ಅದ್ಭುತನೇ. ಅದೇ ಪ್ರಕಾರ ಮನುಷ್ಯರನ್ನು ಉಂಟು ಮಾಡಿದಾಗ ಕೂಡ ಇದು ಕೂಡ ಅದ್ಭುತನೇ. ಆದರೆ ಮನುಷ್ಯರು ಬರ್ತಾ ಬರ್ತಾ ಹೇಗೆ ತಯಾರಾಗಿದ್ದಾರಪ್ಪ ಅಂತ ನೋಡುವಾಗ ಕೆಟ್ಟವರಾಗಿದ್ದಾರೆ. ಆಗಲೂ ಕೆಟ್ಟವರಿದ್ದಾರೆ, ಈಗಲೂ ಕೆಟ್ಟವರಿದ್ದಾರೆ. ನೋಡಿ, ಮಾನವ ಸಮಾಜದಲ್ಲಿ ಒಳ್ಳೆಯ ವಾಕ್ಯಗಳನ್ನು ಸಾರುವಂಥ ಭಕ್ತರನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ, ನಿಂದಿಸ್ತಾರೆ, ಅವಮಾನಪಡಿಸ್ತಾರೆ, ಅನೇಕ ರೀತಿಯಲ್ಲಿ ದಬ್ಬಾಳಿಕೆ ನಡೆಸ್ತಾರೆ. ಸುವಾರ್ತೆಗೋಸ್ಕರ ಕರಪತ್ರಿಕೆಗಳನ್ನು ಕೊಟ್ಟಾಗ ಈ ಕರಪತ್ರಿಕೆಗಳನ್ನು ಒಂದು ರೀತಿಯಲ್ಲಿ ಸುಟ್ಟಾಕುವಂಥದ್ದು ಒಂದು ಬ್ಯಾಚ್, ಆನಂತರ ಬೈಯುವಂಥದ್ದು ಮತ್ತೊಂದು ಗುಂಪು, ಆನಂತರ ಹೊಡೆಯುವಂಥದ್ದು ಇನ್ನೊಂದು ಗುಂಪು, ಆನಂತರ ಸಭೆಯನ್ನು ಹಾಳು ಮಾಡುವಂಥ ಗುಂಪು, ಅನೇಕ ಗುಂಪುಗಳನ್ನು ನೋಡ್ತಾ ಇದ್ದೀವಿ ಈ ಸಮಾಜದಲ್ಲಿ. ಅಂದರೆ ದೇವರ ವಾಕ್ಯವನ್ನು ಸಾರುವಂಥ ಭಕ್ತರನ್ನು ಕೆಡಿಸ್ತಾ ಇದ್ದಾರಾ, ಹಾಳು ಮಾಡ್ತಾ ಇದ್ದಾರಾ? ಹೌದು ಪ್ರಿಯರೇ. ಏನಾಗಿದ್ದಾರೆ ಮನುಷ್ಯರು ಅಂತ ನೋಡುವಾಗ ಕೆಟ್ಟೋಗಿದ್ದಾರೆ, ಹಾಳಾಗಿದ್ದಾರೆ, ದೋಚಿಕೊಳ್ತಾ ಇದ್ದಾರೆ, ಅನೇಕರನ್ನು ಮೋಸ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಅದೇ ಪ್ರಕಾರ ಯೆಶಾಯನ ಮೂಲಕ ಹೇಳುವಂಥ ಮಾತೇನು? ಈ ಸಮಾಜದಲ್ಲಿ ಮನುಷ್ಯರು ಏನು ಮಾಡಿದ್ದಾರೆ ಅಂದರೆ, ಕೆಟ್ಟದಿದೆಯಲ್ಲ, ಕೆಟ್ಟದ್ದನ್ನು ಒಳ್ಳೆಯದು, ಇದು ಒಳ್ಳೆಯದು, ಇದು ಒಳ್ಳೆಯದು ಅಂತೇಳಿ ಪರಿಚಯ ಮಾಡ್ತಾರಂತೆ. ಕೆಟ್ಟದ್ದನ್ನು ಅಂದರೆ ಮನುಷ್ಯರನ್ನು ಹಾಳು ಮಾಡುವಂಥದ್ದು ವಸ್ತುಗಳಿರುತ್ತೆ ನೋಡಿ, ಇದು ಒಳ್ಳೆಯದು. ಅಂದರೆ ಗುಟಕ ನಮ್ಮನ್ನು ಹಾಳು ಮಾಡುತ್ತಾ ಒಳ್ಳೇದು ಮಾಡುತ್ತಾರೆ. ಗುಟಕಗಳು ಹಾಳು ಮಾಡುತ್ತಾ ಒಳ್ಳೇದು ಮಾಡುತ್ತಾ? ಗುಟಕ ಹಾಳು ಮಾಡುತ್ತೆ. ಇದು ಗುಟಕ ತಿನ್ನುವುದರಿಂದ, ಇಂಥದ್ದು ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತಂತೇಳಿ ಆ ಗುಟಕದಲ್ಲಿ ಕೊಟ್ಟಿರ್ತಾರೆ. ಅದೇ ಪ್ರಕಾರ ಇಂಥ ಗುಟಕಗಳನ್ನು ಕೆಲವರು ಸಿನಿಮಾ ಹೀರೋಗಳು, ಇದು ತಿಂದರೆ ನಿಮಗೆ ಎನರ್ಜಿ ಬರುತ್ತೆ, ಇದನ್ನು ತಿಂದರೆ ನಿಮಗೆ ಎನರ್ಜಿ ಬರುತ್ತೆ, ನಮ್ಮ ಹಾಗೆ ಹೀರೋಗಳಾಗ್ತೀರಂತೇಳಿ ಫೋಜ್ ಕೊಟ್ಟು ಏನ್ರಿ ಕಟ್ ಮಾಡಿ ಟಕ್ ಅಂತ ಬಾಯಲ್ಲಿ ಹಾಕ್ಕೊಳ್ತಾ ಇರ್ತಾರೆ. ಅದೇ ಸ್ಟೈಲಲ್ಲಿ ಈ ಸಿನಿಮಾ ಹೀರೋಗಳು ಯಾವ ರೀತಿ ಈ ಗುಟ್ಕಗಳನ್ನು ಇಲ್ಲ ಪಾನ್ ಪರಕಗಳನ್ನು ತಿಂದಿದ್ದಾರೋ, ಅದೇ ಪ್ರಕಾರ ಕೆಲವರು ಏನ್ರಿ ಈ ಸಮಾಜದಲ್ಲಿ ತಿಂತಾ ಇದ್ದಾರೆ. ಇದು ಕೆಟ್ಟದ ಒಳ್ಳೆಯದಂತ ನೋಡುವಾಗ ಕೆಟ್ಟದ್ದು, ಕೆಟ್ಟದ್ದನ್ನು ಇವರೇನು ಮಾಡ್ತಾರೆ, ಇದು ಒಳ್ಳೆಯದು ಅಂತ ಪರಿಚಯ ಮಾಡ್ತಾರೆ. ಹೌದಲ್ವ? ಇದು ಒಳ್ಳೆಯದು ಎಂದು ಪರಿಚಯ ಮಾಡ್ತಾರೆ. ಪರಿಚಯ ಮಾಡಿದಾಗ ತಿನ್ನುವಂಥ ಹುಡುಗರು ಏನಾಗ್ತಾರೆ ಪ್ರಿಯರೇ? ಹಾಳಾಗ್ತಾ ಇದ್ದಾರಾ ಅಥವಾ ಉದ್ಧಾರ ಆಗ್ತಾರ? ಅದೇ ಈ ಗ್ರಂಥದಲ್ಲಿ ನಾವು ನೋಡುವಾಗ ಯೆಶಾಯ ಗ್ರಂಥ ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ದೇವರು ತನ್ನ ಭಕ್ತನ ಮೂಲಕ ಬರೆಸಿರುವಂಥ ಮಾತು ಏನದು? ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ? ಅಂದರೆ ನೋಡಿ, ಇವರು
ನಮ್ಮನ್ನು ಹಾಳು ಮಾಡುವಂಥ ವಸ್ತುಗಳನ್ನು ತಿನ್ನುವಂಥ ಏನ್ರಿ ತಿನ್ನೋದಕ್ಕೆ ಕೂಡ ಉಪಯೋಗ ಆಗಲ್ಲ ರೀ. ಅಂಥವನ್ನು ತಗೊಂಡು ಸಿನಿಮಾ ಹೀರೋಗಳು ಕೊಟ್ಟು ಸಿನಿಮಾ ಹೀರೋಗಳು ತಿಂತಾರೆ. ಆಮೇಲೆ ಯಾವುದೊಂದು ಕುಡಿತಾರೆ. ನಾನು ಕುಡ್ದಿದ್ದೀನಿ ಹೀಗೆ. ಏನು ಕುಡ್ದಿದ್ದಾನೆ? ಥಮ್ಸ್ ಅಪ್ ಬಾಟಲ್ ಹಿಡಿದುಕೊಂಡು, ಥಮ್ಸ್ ಅಪ್ ಬಾಟಲ್, ಕೋಕೋ ಕೋಲಾ. ಈ ಕೋಕೋ ಕೋಲಾ ಬಾಟಲ್ಲು ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಇದೇ ನ್ಯೂಸ್ ಮೀಡಿಯಾದವರು ಇದರಲ್ಲಿ ಕುಡಿಯುವಂಥ ಪಾನೀಯದಲ್ಲಿ ಯಾವ ಪಾನೀಯ? ಥಮ್ಸ್ ಅಪ್ ಆಗಿರ್ಬೋದು, ಇನ್ನು ಕೋಕೋ ಕೋಲಾ ಆಗಿರ್ಬೋದು, ಇನ್ನು ಅನೇಕ ಡ್ರಿಂಕ್ಸ್ಗಳಿದೆಯಲ್ಲ, ಇದರಲ್ಲಿ ನಮ್ಮ ದೇಹವನ್ನು ಹಾಳು ಮಾಡುವಂಥ ಕೆಮಿಕಲ್ ಇದೆ. ಇದು ನಮ್ಮ ದೇಹವನ್ನು ಹಾಳು ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ಇದು ಅಂಥೇಳಿ ಇವರು ಪರಿಚಯ ಮಾಡಿದ್ದಾರೆ. ಅದೇ ಒಂದು ಪಾನೀಯವನ್ನು ಸಿನಿಮಾ ಹೀರೋಗಳು ಬಂದು ಕುಡಿದು ತೋರಿಸ್ತಾರೆ. ಇದು ಕುಡಿದ್ರೆ ನಾವು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತೀವೋ, ನಮ್ಮಲ್ಲಿ ಯಾವ ರೀತಿ ಎನರ್ಜಿ ಇದೆಯೋ, ನಾವು ಯಾವ ರೀತಿ ಫೈಟ್ ಮಾಡ್ತೀವೋ ಅದೇ ಪ್ರಕಾರ ನೀವು ಕೂಡ ಫೈಟ್ ಮಾಡ್ತೀರಾ, ಅದೇ ಪ್ರಕಾರ ನೀವು ಕೂಡ ಈ ಕಡೆ ಆ ಕಡೆ ಎಗರಾಡ್ತೀರಾ ಅಂಥೇಳಿ ಅದು ಕುಡಿದ ತಕ್ಷಣ ಇವ್ರು ತೋರಿಸ್ತಾರೆ. ಇವನು ಕೂಡ ಏನು ಮಾಡ್ತಾನೆ? ಅದೇ ಸ್ಟೈಲಲ್ಲಿ ಕುಡಿತಾನೆ, ಅದೇ ಸ್ಟೈಲಲ್ಲಿ ಜಂಪ್ ಮಾಡೋದಕ್ಕೆ ಹೋಗ್ತಾನೆ. ಕೈ ಕಾಲುಗಳನ್ನು ಮುರ್ಕೊಳ್ತಾನೆ. ಇವನು ಜಂಪ್ ಮಾಡೋಕ್ಕೆ ಹೋಗ್ತಾನೆ, ಯಾರಿಗೋ ಹೊಡೆಯೋಕ್ಕೆ ಹೋಗ್ತಾನೆ, ಆಮೇಲೆ ಕೈ ಕಾಲುಗಳನ್ನು ಮುರಿದುಕೊಂಡು ಇಲ್ಲ ಬಾಯಲ್ಲಿ ಹಲ್ಲುಗಳನ್ನು ಉದುರಿಸ್ಕೊಂಡು ಮನೆಯಲ್ಲಿ ಮೂಲೆಯಲ್ಲಿ ಬಿದ್ದಿರ್ತಾನೆ. ನಮ್ಮ ಹೀರೋಯಿನು ಥಮ್ಸಪ್ ಕುಡ್ದೆ, ನಾನು ಕೂಡ ಥಮ್ಸಪ್ ಕುಡ್ದೆ. ನಮ್ಮ ಹೀರೋಯಿನು ಜಂಪ್ ಮಾಡಿದೆ, ನಾನು ಕೂಡ ಜಂಪ್ ಮಾಡೋಕ್ಕೆ ಹೋದೆ. ನಮ್ಮ ಹೀರೋಯಿನ ಕೈಯಲ್ಲಿ ಕತ್ತಿ ಹಿಡಿದುಕೊಂಡ, ನಾನು ಕೂಡ ಕತ್ತಿ ಹಿಡಿದುಕೊಂಡೆ. ಏನು ಕಲ್ತಿದ್ದಾರೆ? ಏನು ಕಲಿಸ್ತಾ ಇದ್ದಾರೆ? ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಕೆಟ್ಟದ್ದನ್ನು ಕುರಿತು ಒಳ್ಳೆಯದನ್ನು ಪರಿಚಯ ಮಾಡ್ತಾರೆ. ಪರಿಚಯ ಮಾಡಿ ಗಲಾಟೆಗಳನ್ನು ಹುಟ್ಟಿಸ್ತಾರೆ. ಏನ್ರಿ ಒಳ್ಳೆಯದು ಅಂತ ಪರಿಚಯ ಮಾಡಿದಾಗ ಒಳ್ಳೆಯದು ಗಲಾಟೆ ಮಾಡುತ್ತಾ? ಒಳ್ಳೆಯದು ನಾಶ ಮಾಡುತ್ತಾ? ಒಳ್ಳೆಯದು ಅಂದಾಗ ನಮ್ಮ ದೇಹದ ಆರೋಗ್ಯವನ್ನು ಕೆಡಿಸುತ್ತಾ? ನೋಡಿ, ತಿನ್ನುವಂಥ ಪದಾರ್ಥಗಳನ್ನು ಒಂದು ಸರಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರಿ. ಇದು ಒಳ್ಳೆ ಪದಾರ್ಥ, ಇದು ಒಳ್ಳೆ ಪದಾರ್ಥ ಅಂತ ಹೇಳ್ತಾರೆ. ಅನೇಕ ಕೆಮಿಕಲ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ. ಹುಡುಗರು ಅನಾರೋಗ್ಯದಲ್ಲಿದ್ದಾರೆ, ಯುವಕರು ಅನಾರೋಗ್ಯದಲ್ಲಿದ್ದಾರೆ, ಯವನಸ್ಥರು ಅನಾರೋಗ್ಯದಲ್ಲಿದ್ದಾರೆ, ವೃದ್ಧರು ಅನಾರೋಗ್ಯದಲ್ಲಿದ್ದಾರೆ. ಅನೇಕ ರೋಗಗಳಿಂದ ನರಳುತ್ತಾ ಇದ್ದಾರೆ. ನರಳೋದಕ್ಕೆ ಕಾರಣ ಏನಪ್ಪ ಅಂತ ನೋಡುವಾಗ ಇವರು ಕಲ್ತಿ ಮಾಡಿ ಅದು ಇದು ಯಾವುದೊಂದು ಕೆಮಿಕಲ್ ಮಿಕ್ಸ್ ಮಾಡಿ ಕಲ್ತಿ ಮಾಡಿ ಸೈನಿಂಗ್ ಕೊಟ್ಟು ಕಲರ್ ಕೊಟ್ಟು ಮಾರಾಟ ಮಾಡಿ ಜನರ ಮಧ್ಯದಲ್ಲಿ ದರೋಡೆಗಳು, ಪರೋಕ್ಷವಾದಂಥ ದರೋಡೆಗಳು, ಮೋಸಗಳು ನಡೀತಾ ಇದೆ ರೀ. ಹೊರಗಡೆ ಹೇಳೋದು ಇದು ಒಳ್ಳೆಯದು, ಕೆಟ್ಟದ್ದನ್ನು ಒಳ್ಳೆಯದೆಂದು ಪರಿಚಯ ಮಾಡ್ತಾರಂತೆ. ಒಳ್ಳೆಯದನ್ನು ಯಾವ ರೀತಿ ಪರಿಚಯ ಮಾಡ್ತಾರೆ? ಇದು ಕೆಟ್ಟದ್ದು. ಯಾವುದನ್ನು ಕೆಟ್ಟದ್ದು? ದೇವರ ವಾಕ್ಯವನ್ನು ಸಾರೋದಕ್ಕೆ ಹೋದರೆ ಇದು ಕೆಟ್ಟದ್ದು ಅಂತ ಹೇಳ್ತಾರೆ. ದೇವರ ವಾಕ್ಯ ಕೆಟ್ಟದ್ದ? ದೇವರ ಪ್ರೀತಿ ಕೆಟ್ಟದ್ದ? ತುಂಬ ಜನ ಮತ ಛಾಂದಸವಾದಿಗಳಿದ್ದಾರೆ ಪ್ರಿಯರೇ. ದೇವರ ವಾಕ್ಯಗಳನ್ನು ಸಾರುವುದಕ್ಕೆ ಹೋದಾಗ ಇವ್ರನ್ನ ಸೇರಿಸ್ಕೊಳ್ಬೇಡ್ರಿ, ಇವ್ರ ಮಾತನ್ನು ಕೇಳಬೇಡಿ ಅಂಥೇಳಿ ಎಷ್ಟೋ ಕಿರಿಕಿರಿ ಮಾಡುವಂಥ ಜನ ಉಟ್ಕೊಂಡಿದ್ದಾರೆ ಈ ಕಾಲದಲ್ಲಿ. ಬಹಳ ಕಿರಿಕಿರಿ ಮಾಡುವಂಥ ಜನ, ತೊಂದರೆಗಳನ್ನು ಕೊಡುವಂಥ ಜನ. ಏನಿದ್ರೂ ಕೂಡ ಅರ್ಥ ಮಾಡಿಕೊಂಡಂಥ ಭಕ್ತರು ಮಾತ್ರ ದೇವರ ಪ್ರೀತಿಯನ್ನು ಸಾರುತ್ತಾ ತಮ್ಮ ಜೀವಿತದಲ್ಲಿ ಮುಂದೆ ಹೋಗ್ತಾನೇ ಇದ್ದಾರೆ. ನಡೀತಾ ಇದೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಯೆಶಾಯನ ಗ್ರಂಥ 5ನೇ ಅಧ್ಯಾಯ 8ನೇ ವಚನ ಏನು ಮಾಡ್ತಾ ಇದ್ದಾರಪ್ಪ ಅಂತ ನೋಡುವಾಗ, ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವವರ ಗತಿಯನ್ನು ಏನು ಹೇಳಲಿ? ಅಂದರೆ ಸ್ಥಳದ ಮೇಲೆ ಸ್ಥಳವನ್ನು ಬಡವರಿಗೆ ಯಾವುದು ಕೊಡದೆ ನಮ್ಮದೇ ಎಲ್ಲವಂತ ಹೇಳಿಕೊಂಡು ಬಡವರನ್ನು ದೋಚಿಕೊಂಡು ಬಡವರನ್ನು ಹಾಳು ಮಾಡಿ ಮೋಸ ಮಾಡಿ ಸ್ಥಳದ ಮೇಲೆ ಸ್ಥಳವನ್ನು ಕಬ್ಜಾ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಅನ್ಯಾಯ ಮಾಡುವಂಥದ್ದು, ಇಲ್ಲಾಂದರೆ ಬೆದರಿಸುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು, ದಬ್ಬಾಳಿಕೆ ಮಾಡಿ ಇಲ್ಲಾಂದರೆ ಬೆದರಿಸಿ ಭಯಪಡಿಸಿ ಸ್ವಾಧೀನಪಡಿಸ್ಕೊಂಡವರಿದ್ದಾರಾ? ಮೋಸ ಮಾಡಿದವರಿದ್ದಾರಾ? ತುಂಬ ಜನ ಇದ್ದಾರೆ ಪ್ರಿಯರೇ. ಈ ಪ್ರಪಂಚ ದೇಶದಲ್ಲಿ ಕೋರ್ಟುಗಳಿದೆಯಲ್ಲ, ಎಲ್ಲ ಕೋರ್ಟುಗಳಲ್ಲಿ ಕೇಸುಗಳಿದೆ. ನಮ್ಮ ದೇಶದಲ್ಲಿ ಬಹಳ ಕೇಸುಗಳಿದೆ. ನಮ್ಮ ದೇಶದಲ್ಲಿ ಕೋರ್ಟ್ನಲ್ಲಿ ನೋಡಿ ಬಹಳ ಕೇಸುಗಳು. ಅದರಲ್ಲಿ ಬಹಳ ಜನ ಕಳ್ಕೊಂಡವರಿದ್ದಾರೆ,
ಸುಳ್ಳು ಕೇಸ್ ಹಾಕ್ದವರಿದ್ದಾರೆ. ಹೆಚ್ಚಾಗಿ ಕಿರಿಕಿರಿಗಳು, ತೊಂದರೆಗಳು ಯಾವುದ್ರ ಮೇಲಪ್ಪ ಅಂದರೆ ಜಾಗದ ವಿಷಯದಲ್ಲಿ. ಈ ಜಾಗ ನಂದು, ಆ ಜಾಗ ನಂದು, ಇದೇ ವಿಷಯದಲ್ಲಿ ಹೆಚ್ಚಾಗಿ ಇದೆ ಪ್ರಿಯರೇ. ಈ ಮನೆ ನಂದು, ಆ ಮನೆ ನಂದು ಅಂತೇಳಿ ಕ್ಲಿಯರ್ ಆಗ್ತಾ ಇಲ್ಲ. ಸರಿಯಾದ ಹಕ್ಕುಪತ್ರಗಳು ಸಿಗ್ತಾ ಇಲ್ಲ. ಒಂದು ವೇಳೆ ಹಕ್ಕುಪತ್ರ ಇದ್ದರೂ ಕೂಡ ಡೂಪ್ಲಿಕೇಟ್ ಹಕ್ಕುಪತ್ರಗಳನ್ನು ತಯಾರು ಮಾಡಿಕೊಂಡಿದ್ದಾರೆ. ಡೂಪ್ಲಿಕೇಟ್ ಹಕ್ಕುಪತ್ರಗಳು ಹೇಗೆ ತಯಾರು ಮಾಡ್ಕೊಂಡಿದ್ದಾರೆ? ಲಂಚ ಕೊಟ್ಟು, ಹಣ ಕೊಟ್ಟು ಈ ಪ್ರಪಂಚ ದೇಶದಲ್ಲಿ ತೆಗೆದಾಗ, ಎಲ್ಲ ಹಕ್ಕುಪತ್ರಗಳನ್ನು ತೆಗೆದಾಗ ಬಹಳ ಕಡೆ ಮೋಸ. ನಾಬೋತನ ದ್ರಾಕ್ಷಾ ತೋಟವನ್ನು ಎಳ್ಕೊಂಡಿರುವಂಥ ಅಹಾಬನು ಚಕ್ರವರ್ತಿ, ಅರಸನು ಹೆಂಡತಿ ಇಬ್ಬರು ಸೇರಿ ಒಬ್ಬ ಅಮಾಯಕನ ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೊಂಡಿರುವಂಥದ್ದು ನೋಡ್ತೀವಲ್ವ. 1ನೇ ಅರಸುಗಳು 21ನೇ ಅಧ್ಯಾಯದಲ್ಲಿರುತ್ತೆ. ಎಷ್ಟು ಸಾರಿ ಓದಿದ್ದೀವಿ. ಇವಾಗ ನೀವು ಬೇಕಾದರೆ ನೀವು ನೋಡ್ಕೊಳ್ಳಿ. 1ನೇ ಅರಸುಗಳು 21ನೇ ಅಧ್ಯಾಯ 1ನೇ ವಚನದಿಂದ ಪೂರ್ತಿ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ಅವರ ಇತಿಹಾಸ ಇರುತ್ತೆ. ನಾಬೋತನು, ಅಹಾಬನು, ಇಜಬೇಲಳ ಒಂದು ಕುತಂತ್ರ, ಆ ಕುತಂತ್ರದಿಂದ ಸುಳ್ಳು ಸಾಕ್ಷಿಗಳನ್ನು ಏರ್ಪಾಟು ಮಾಡಿ ನಾಬೋತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹೇಳಿ ದೇವರನ್ನು, ಅರಸನನ್ನು ಈ ನಾಬೋತನು ನಿಂದಿಸಿದ್ದಾನೆ ಅಂತ ಹೇಳಿ ನಾಬೋತನನ್ನು ಕೊಲ್ಲಿಸಿ ಆಮೇಲೆ ನಾಬೋತನ ದ್ರಾಕ್ಷಾ ತೋಟವನ್ನು ಸ್ವಾಧೀನಪಡಿಸ್ಕೊಳ್ತಾಳೆ ಒಬ್ಬ ಇಜಬೇಲಳು ಎಂಬ ರಾಣಿ. ಇದು ಇತಿಹಾಸದಲ್ಲಿ ನಡೆದಿರುವಂಥ ನಿಜರಿ. ಇಂಥ ಒಂದು ಘಟನೆಗಳು ಅನೇಕ ಕಡೆ ನಡೀತಾ ಇದೆ. ಮಾನವ ಸಮಾಜದಲ್ಲಿ ದೋಚ್ಕೊಳ್ತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಕೊಳ್ಳೆ ಹೊಡಿತಾ ಇದ್ದಾರೆ. ಒಂದು ಸರಿ ಆಲೋಚನೆ ಮಾಡಿ. ಒಂದು ರೀತಿಯಲ್ಲಿ ನೋಡುವಾಗ ಈ ಸಮಾಜದಲ್ಲಿ ಮನೆಗಳನ್ನು ಇಲ್ಲ ಹೊಲಗಳನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಕ್ರೂರ ಜನಾಂಗದವರು ಇದ್ದಾರೆ. ಇವಾಗ ನಾನು ಮಾತಾಡುವಂಥದ್ದು ಅಂಶದ ಹೆಸರೇನಪ್ಪ ಅಂತ ನೋಡುವಾಗ ಸುಂದರವಾದ ಮನೆಗಳನ್ನು ಸ್ವಾಧೀನಪಡಿಸಿಕೊಂಡ ದೆವ್ವಗಳು ಇಲ್ಲ ದುರಾತ್ಮಗಳು ಅಮಾಯಕರ ಒಂದು ಸ್ಥಳವನ್ನು ಸ್ವಾಧೀನ ಮಾಡಿಸ್ಕೊಂಡಿದ್ದಾರೆ. ಇವರು ಯಾರು? ಅವರ ಹೃದಯದಲ್ಲಿ ದುರಾತ್ಮಗಳು ತುಂಬಿಕೊಂಡಿದೆ. ಈ ದುರಾತ್ಮಗಳು ಮತ್ತೆ ಏನೇನು ಮಾಡ್ತವೆ ಕೆಲಸ ಅಂತ ನೋಡುವಾಗ ದುರಾತ್ಮಗಳು ಇದೆಯಲ್ಲ, ದುರಾತ್ಮಗಳು ಒಂದು ಸಾರಿ ಈ ದುರಾತ್ಮಗಳು ಎಷ್ಟಿದೆ ಅಂತ ನೋಡುವಾಗ ಒಂದು ಸಾರಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಿಂದ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕರಾದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಕಾಶಮಂಡಲದಿದ್ದಂಥ ದುರಾತ್ಮಗಳು. ಈ ದುರಾತ್ಮಗಳು ಯಾರ ಗುಂಪು ಅಂತ ನೋಡುವಾಗ ಸೈತಾನನ ಗುಂಪು. ದುರಾತ್ಮಗಳು ಯಾರ ಗುಂಪು? ಸೈತಾನನ ಗುಂಪು. ದೇವದೂತರ ಆತ್ಮಗಳು ಕೂಡ ಇದ್ದಾರೆ. ದೇವದೂತರ ಆತ್ಮಗಳು ಅಂದರೆ ದೇವದೂತರು ಯಾರ ಗುಂಪು ಅಂತ ನೋಡುವಾಗ ದೇವರ ಗುಂಪು, ಯೇಸು ಕ್ರಿಸ್ತರ ಗುಂಪದು ದೇವದೂತರು. ಸೈತಾನನು ಕೂಡ ಗುಂಪಿದೆ, ಅವು ದುರಾತ್ಮಗಳ ಗುಂಪು. ಸೈತಾನನ ಗುಂಪು ದುರಾತ್ಮಗಳು, ಪಿಶಾಚಿಗಳು, ದೆವ್ವಗಳು, ಇದೆಲ್ಲ ಒಂದೇ ಟೀಮು. ಈ ಟೀಮ್ ಇದೆಲ್ಲ ದುರಾತ್ಮಗಳ ಟೀಮ್. ಅಂದರೆ ಸೈತಾನನ ಟೀಮು ಎಲ್ಲಿ ಕೆಲಸ ಮಾಡುತ್ತೆ? ಯಾರ ಬಳಿಯಲ್ಲಿ ಕೆಲಸ ಮಾಡುತ್ತೆ? ಈ ಮಾನವ ಸಮಾಜದಲ್ಲಿ ದೆವ್ವಗಳನ್ನು ಕುರಿತು ಹೇಗೆ ಪರಿಚಯ ಮಾಡಿದಾರಪ್ಪ ಅಂತ ನೋಡುವಾಗ, ದೆವ್ವಗಳು ಮನುಷ್ಯರು ಸತ್ತೋದ ಮೇಲೆ ದುರಾತ್ಮಗಳಾಗಿ ಬರ್ತಾರೆ, ಮನುಷ್ಯರನ್ನು ಹಿಡಿತಾರೆ, ಮನುಷ್ಯರ ಹೃದಯದಲ್ಲಿ ಸೇರಿಕೊಂಡು ಇನ್ನೊಬ್ಬರನ್ನ ಪ್ರೀತಿಸ್ತಾರೆ, ಇನ್ನೊಬ್ಬರನ್ನ ಕೊಂದಾಕ್ಬಿಡ್ತಾರೆ, ರಕ್ತವನ್ನು ಕುಡಿತಾರೆ, ಹೊಲದಲ್ಲಿರ್ತಾರೆ, ಸ್ಮಶಾನದಲ್ಲಿರ್ತಾರೆ, ಇಲ್ಲಾಂದರೆ ಭೂತು ಮನೆಯಲ್ಲಿರ್ತಾರೆ. ಇಂತಿಂಥ ಮನೆಗಳಲ್ಲಿ ದೆವ್ವಗಳಿರ್ತಾವಂತೇಳಿ ಪರಿಚಯ ಮಾಡಿದ್ದಾರೆ. ಆಳು ಬಿದ್ದ ಮನೆಗಳಲ್ಲಿ ದುರಾತ್ಮಗಳಿದ್ದಾರೆ, ದೆವ್ವಗಳಿದ್ದಾರೆ ಅಂತ ಪರಿಚಯ ಮಾಡಿ. ಆಳು ಬಿದ್ದ ಮನೆಗಳಲ್ಲಿ ದೆವ್ವಗಳಿಲ್ಲ ರೀ, ಸ್ಮಶಾನದಲ್ಲಿ ದೆವ್ವಗಳಿಲ್ಲ ರೀ. ಸ್ಮಶಾನದಲ್ಲಿ ದೆವ್ವಗಳಿದೆ ಅಂತೇಳಿ ಕೆಲವರು ಅಜ್ಞಾನಿಗಳು ಪರಿಚಯ ಮಾಡ್ತಾ ಇರ್ತಾರೆ. ಸ್ಮಶಾನದಲ್ಲಿ ದೆವ್ವಗಳಿಲ್ಲ. ಯಾವುದೋ ಭೂತ್ ಬಂಗ್ಲೆ ಅಂತ ಹೇಳ್ತಾ ಇರ್ತಾರೆ, ಅದರಲ್ಲಿ ದುರಾತ್ಮಗಳು, ದೆವ್ವಗಳಿಲ್ಲ. ಹೊಲದಲ್ಲಿ ದೆವ್ವಗಳಿಲ್ಲ, ಅರಣ್ಯದಲ್ಲಿ ದೆವ್ವಗಳಿಲ್ಲ. ಮತ್ತು ಈ ದೆವ್ವಗಳು ಎಲ್ಲಿವೆ ಅಂತ ನೋಡುವಾಗ ಮನುಷ್ಯರ ಮಧ್ಯದಲ್ಲಿವೆ.
ಈ ದೆವ್ವಗಳು, ಈ ದುರಾತ್ಮಗಳು ಸತ್ತೋಗಿರುವಂಥವರಲ್ಲ. ಸತ್ತೋಗಿರೋರು ಎಲ್ಲಿ ಹೋಗ್ತಾರೋ ಗೊತ್ತಾ? ಒಂದೇ ಒಂದು ಕ್ಷಣದಲ್ಲಿ ಸತ್ತಂಥ ಮನುಷ್ಯರಿದ್ದಾರಲ್ಲ, ಇವರು ಒಂದೇ ಒಂದು ಕ್ಷಣದಲ್ಲಿ ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿಂದ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ ಎಂದು ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನದಿಂದ ನೋಡ್ಕೊಂಡು ಹೋದರೆ, 5, 6ನೇ ವಚನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಸಾರಿ ಇದರ ಬಗ್ಗೆ ಮಾತಾಡಿದ್ದೀವಿ, ಹೌದಲ್ವಾ? ಅನೇಕ ಸಾರಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಖಂಡಿತವಾಗಿ ತಿಳ್ಕೊಳ್ಬೇಕಾ? ಹೊರಗಡೆ ಇದ್ದಂಥ ಜನ ತಿಳ್ಕೊಳ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ರೀ. ಪರೀಕ್ಷೆ ಬರೆಯುವಂಥ ಸೇವಕರು ಮಾತ್ರ ಖಂಡಿತವಾಗಿ ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಸತ್ತೋಗಿರುವಂಥ ಆತ್ಮಗಳು ಇಲ್ಲಿಂದ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಪರದೇಶಿಗೂ. ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಆದರೆ ಭೂಲೋಕದಲ್ಲಿ ದುರಾತ್ಮಗಳು ಮಾತ್ರ ಇದ್ದಾರೆ. ಈ ದುರಾತ್ಮಗಳು ಯಾರಪ್ಪ ಅಂತ ನೋಡುವಾಗ ಏನ್ರಿ, ಒಂದು ಕಾಲದಲ್ಲಿ ದೇವದೂತರು, ಆ ದೇವದೂತರು ದೇವರ ಸಿಂಹಾಸನವನ್ನು ಪಡ್ಕೊಳ್ಬೇಕು ಎಂಬುವಂಥ ಕುತಂತ್ರದಿಂದ ದುರಾತ್ಮಗಳಾಗಿ ಭೂಲೋಕದಲ್ಲಿ ಬಿದ್ದಂಥ ಆತ್ಮಗಳು. ಇಲ್ಲಿ ಏನು ಮಾಡ್ತಾರೆ ಅವರು? ಆಳು ಬಿದ್ದಂಥ ಮನೆಯಲ್ಲಿ ಇರ್ತಾರಾ ಅವರು? ಇಲ್ಲ ಸ್ಮಶಾನದಲ್ಲಿರ್ತಾರಾ ಅವರು? ಎಲ್ಲಿರ್ತಾರೆ ಅವರು? ಅವರು ಇರುವಂಥ ಸ್ಥಳ ಯಾವುದು ಅಂತ ನೋಡುವಾಗ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 43ನೇ ವಚನದಿಂದ 45ನೇ ವಚನದವರೆಗೆ ನೋಡೋಣ ಪ್ರಿಯರೇ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳದಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗೂಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಅವು ಒಳ ಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುವುದು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನೋಡಿ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ, ದೆವ್ವ ಅಂದರೆ ಯಾವ ದೆವ್ವ? ದುರಾತ್ಮಗಳಂದರೆ ಯಾವ ದುರಾತ್ಮಗಳು? ತುಂಬ ಜನ ಈಗಿನ ಕಾಲದಲ್ಲಿ ಸೇವಕರು ಹೇಳ್ತಾರಲ್ಲ, ನಾನು ದೆವ್ವಗಳನ್ನು ಬಿಡಿಸ್ತೀನಿ ಅಂತ ಹೇಳ್ತಾರೆ. ದೆವ್ವಗಳನ್ನು ಬಿಡಿಸ್ತೀನಿ ಅಂತ ಹೇಳುವಾಗ, ನೀನು ಎಲ್ಲಿಂದ ಬಂದು ಹೇಳು, ನೀನು ಎಲ್ಲಿಂದ ಬಂದು ಹೇಳು ಅಂತೇಳಿ ಪಟ ಪಟ ಹೊಡಿತಾ ಇರ್ತಾರೆ. ಬೈಬಲ್ ತೊಗೊಂಡು ಹೊಡಿತಾ ಇರ್ತಾರೆ ಕೆಲವರು. ಅವರೇನು, ನಾನು ಇಂಥ ಮನೆಯಿಂದ ಬಂದಿದ್ದೀನಿ. ಆಮೇಲೆ ಯಾಕೆ ಬಂದಿದ್ದೀಯಾ? ಅವರಂದ್ರೆ ನನಗೆ ದ್ವೇಷ ಇದೆ ಅಂತ ಕೆಲವರು, ಅವರಂದ್ರೆ ನನಗೆ ಪ್ರೀತಿ ಇದೆ ಅಂತ ಮತ್ತೆ ಕೆಲವರು. ಸಿನಿಮಾಗಳಲ್ಲಿ ಏನು ತೋರಿಸಿದ್ದಾರೋ ಅದೇ ಸ್ಟೈಲಲ್ಲಿ ದೇವರ ಸೇವಕರ ಬಳಿಯಲ್ಲಿ ನಡೀತಾ ಇದೆ. ಸಿನಿಮಾಗಳಲ್ಲಿ ತೋರಿಸಿದಾರಲ್ಲ, ಸೀರಿಯಲ್ಗಳು, ಸಿನಿಮಾಗಳು, ಅವು ಕತೆಗಳು, ಕಲ್ಪನೆ ಕತೆಗಳು. ಅದನ್ನೇ ಆಧಾರ ಮಾಡಿಕೊಂಡು ಇವರೇನು ಮಾಡಿದ್ದಾರೆ? ಅದೇ ಸ್ಟೈಲಲ್ಲಿ ಸಿನಿಮಾಗಳನ್ನು ತೆಗೆದಿದ್ದಾರೆ. ಸಿನಿಮಾಗಳಲ್ಲಿ ತೆಗೆದಿರುವಂಥದ್ದು ಟೋಟಲ್ ತಪ್ಪು. ಇವರು ಕೂಡ ನೀನು ಎಲ್ಲಿಂದ ಬಂದಿದೆ ಹೇಳು ಎಂದು ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲಿ, ಇವ್ರದ್ದು ತಪ್ಪು. ಇಲ್ಲಿ ಸತ್ಯ ಇಲ್ಲ, ಅಲ್ಲಿ ಸತ್ಯ ಇಲ್ಲ. ಇಲ್ಲಿ ಸುಳ್ಳು, ಅಲ್ಲಿ ಸುಳ್ಳು. ಯಾಕೆಂದರೆ ಸತ್ತೋಗಿರುವಂಥ ಆತ್ಮಗಳು ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ ಎಂದು ಸತ್ಯವೇದ ಗ್ರಂಥ ಹೇಳುತ್ತೆ. ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳು ಹೇಳುತ್ತೆ, ಸತ್ತೋದ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗಬೇಕು ಆತ್ಮ. ನೀತಿವಂತರಾದರೆ ಪರದೈಸು ಎನ್ನುವಂಥದ್ದು ಒಂದು ಸ್ಥಳ ಇದೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಭೂಮಿಯ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ ಎಂದು ಸತ್ಯವೇದ ಗ್ರಂಥ ಹೇಳುತ್ತೆ. ದೊಡ್ಡ ಐಶ್ವರ್ಯವಂತನು ಸತ್ತೋದ ಮೇಲೆ ಎಲ್ಲಿಗೆ ಹೋಗ್ತಾನೆ? ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅಲ್ಲಿಗೆ ಯಾಕೆ ಹೋಗ್ತಾನೆ? ಯಾತನೆ ಪಡುವಂಥ ಸ್ಥಳ ಅಲ್ಲಿದೆ. ದೇವರು ತಳತನಲ್ಲಿ ಹಾಕ್ತಾನೆ ಅಷ್ಟೇ. ಮತ್ತು ಅಲ್ಲಿಂದ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇದೆಯಾ? ಪ್ರಸಂಗಿಗಂತೆ ಈ ಸಂದರ್ಭದಲ್ಲಿ ವಚನವನ್ನು ತೋರಿಸ್ಬೇಕು. ಯಾಕಂದರೆ ಕೆಲವರು ಅರ್ಥ ಮಾಡಿಕೊಳ್ಳದ ಮೂಢ ಜನಾಂಗದವರು ಇದ್ದಾರೆ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ಈ ವಚನವನ್ನು ನಾನು ತೋರಿಸ್ತಾ ಇದ್ದೀನಿ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯಿತಲ್ಲವೇ? ಅವರು ಸತ್ತಾಗಲೇ ಅವರ ಪ್ರೀತಿಯು, ಹಗೆಯು, ಹೊಟ್ಟೆಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ.
ಏನ್ರಿ ಅರ್ಥ ಆಗತ್ತಾರೆ? ಇದು ದೇವ್ರ ವಚನನ ನಾನು ಇವತ್ತು ಬರೆದುಕೊಂಡು ಬಂದಿದ್ದೀನ? ದೇವ್ರು ಬರೆಸಿದಾರ? ಸತ್ತೋದ ಮೇಲೆ ಸಹೋದರರೇ, ನನ್ನ ಅಣ್ಣಂದಿರೇ, ನನ್ನ ತಂಗಿಯರೇ, ನನ್ನ ತಮ್ಮಂದಿರೇ, ಗಮನಿಸಬೇಕು ನೀವೆಲ್ಲರೂ. ಕತೆಗಳು ಹೇಳ್ತಾ ಇಲ್ಲ, ಮಾಯ ಮಾತುಗಳನ್ನು ಹೇಳ್ತಾ ಇಲ್ಲ. ಟಚ್ ಅಂತ ಬೆಳೆದ್ರೆ ಇಲ್ಲೇನು ದೆವ್ವ ಇದೆ, ಇದೆಲ್ಲ, ಇದು ಎಲ್ಲ ಟೋಟಲ್ ತಪ್ಪಿದು. ಬೈಬಲ್ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಕ್ರಮ ಇದು. ಸತ್ತೋದ ಮೇಲೆ ಆತ್ಮಗಳು ಎಲ್ಲಿಗೆ ಹೋಗುತ್ತಂತ ಇರುತ್ತೇವೆ ಬೈಬಲ್ ಪ್ರಕಾರ. ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರಂತೆ. ಪಾತಾಳ ಲೋಕಕ್ಕೆ ಹೋದ ಮೇಲೆ ಏನಿಲ್ಲಂತೆ ಅವರಿಗೆ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ ಇನ್ನು ಮೇಲೆ ಪ್ರತಿಫಲ ಏನೂ ಇಲ್ಲ. ಅವರ ಜ್ಞಾಪಕವೇ ಹೋಯ್ತಲ್ಲವೇ? ಅವರ ಜ್ಞಾಪಕ ಹೋಯ್ತು, ಸತ್ತಾಗಲೇ ಅವರ ಜ್ಞಾಪಕ ಹೋಯ್ತು. ಏನು ಜ್ಞಾಪಕ ಹೋಯ್ತು? ಭೂಮಿಯ ಮೇಲೆ ಈ ಜ್ಞಾಪಕನೇ ಹೋಗುತ್ತೆ. ಅಂದರೆ ಅರ್ಥ ಏನು ಗೊತ್ತಾ? ಭೂಮಿಯ ಮೇಲೆ ಅವರಿಗೆ ಯಾವ ಕೆಲಸದಲ್ಲಿ ಭಾಗವಿಲ್ಲ. ಆಮೇಲೆ ನೋಡಿ ಕೆಳಗಡೆ ಮಾತು, ಅವರು ಸತ್ತಾಗಲೇ ಅವರ ಪ್ರೀತಿಯು, ಅಗೆಯು, ಹೊಟ್ಟೆಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಅಂದರೆ ಅವರು ಭೂಮಿ ಮೇಲೆ ಬರೋದಿಲ್ಲ, ಯಾರನ್ನು ಪ್ರೀತಿಸುವುದಿಲ್ಲ, ಹಾಗೆ ಮಾಡುವುದಿಲ್ಲ. ಇನ್ನು ಮುಗೀತು ಅವ್ರದ್ದು. ಸತ್ತ ಮೇಲೇನು ಮುಗೀತು. ಪ್ರೀತಿ ಇರಲ್ಲ, ಹಾಗೇನೂ ಇರಲ್ಲ, ಯಾರನ್ನ ಬಂದು ಹಿಡಿಯಲ್ಲ, ರಕ್ತ ಬಂದು ಕುಡಿಯಲ್ಲ. ಸಿನಿಮಾದಲ್ಲಿ ದೆವ್ವಗಳನ್ನ ಹೆಂಗೆ ತೋರಿಸ್ತಾರೆ? ಸತ್ತೋಗಿರುವಂಥ ದೆವ್ವ ಸ್ಮಶಾನದಿಂದ ಎದ್ದು ಬರುವಂಥದ್ದು, ಕಣ್ಣು ಬೆಳ್ಳಗಾಗುವಂಥದ್ದು, ಆಮೇಲೆ ಏನ್ರಿ ಬಾಯಲ್ಲಿ ಹಲ್ಲುಗಳು ದೊಡ್ಡದಾಗಿ ಬೆಳೆಯುವಂಥದ್ದು, ಆಮೇಲೆ ಕೈ ಉಗುರುಗಳು ಬೆರಳುಗಳು ದೊಡ್ಡದಾಗಿ ಕಾಣುವಂಥದ್ದು, ಆಮೇಲೆ ವಿಕೃತವಾದಂಥ ಆಕಾರ, ಹೆಜ್ಜೆ ಟಪ್ ಟಪ್ ಅಂತ ಹೆಜ್ಜೆ ಹಾಕುವಾಗ ಆ ಸೌಂಡು ತೋರಿಸುವಾಗ ಸಿನಿಮಾ ನೋಡೋರು ನೋಡಬೇಕು, ಗುಂಡಿಗೆ ಟಪ್ 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 ಅಂತ ಹೊಡ್ಕೊಳ್ತಾ ಇರುತ್ತೆ. ಆಮೇಲೆ ಇದು ನಿಜ ಅಂತ ನಂಬಿ ರಾತ್ರಿ ಮಲಗುವಂಥ ಸಮಯದಲ್ಲಿ ಅದೇ ನೆನಪಿನಲ್ಲಿ ಮಲಗುವಾಗ ಕನಸಿನಲ್ಲಿ ಅವೇ ಒಂದು ಚಿತ್ರ ಬರ್ತಾ ಇರುತ್ತೆ, ಭಯಪಡ್ತಾ ಇರ್ತಾರೆ. ಭಯಪಟ್ಟ ಮೇಲೆ ಬೆಳಿಗ್ಗೆ ಸುಸ್ತಾಗುತ್ತೆ, ಜ್ವರ ಬರುತ್ತೆ, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತೆ, ಬೇಗ ಗುಣ ಆಗಲ್ಲ. ಆಮೇಲೆ ಮತ್ತೇನು ಮಾಡ್ತಾರೆ? ಮಂತ್ರವಾದಿಗಳು, ತಂತ್ರವಾದಿಗಳು ಇರ್ತಾರಲ್ಲ, ಅವ್ರ ಬಳಿಗೆ ಹೋಗ್ತಾರೆ. ಹೋಗಿ ವಿಚಾರ ಮಾಡ್ತಾರೆ, ಏನಾಗಿದೆ, ನಿಮ್ಮ ಮನೆಯಲ್ಲಿ ದೆವ್ವ ಇದೆ ಅಂತ ಅವನು ಹೇಳ್ತಾನೆ. ಫಕೀರು, ನಿನ್ನ ಮನೆಯಲ್ಲಿ ದೆವ್ವ ಇದೆ, ನಿನ್ನಲ್ಲಿ ದೆವ್ವ ಇದೆ, ದೆವ್ವ ತುಂಬಿಕೊಂಡಿದೆ ಅಂತ ಅವನು ಹೇಳಿದಾಗ ಇವರೇನು ಮಾಡ್ತಾರೆ? ಇವಾಗ ಏನು ಮಾಡಬೇಕು? ಇವಾಗ ಪೂಜೆ ಮಾಡಬೇಕು, ಇಲ್ಲ ಮನೆ ಬಿಟ್ಟು ಹೋಗ್ಬೇಕಂತ ಹೇಳ್ತಾರೆ. ವಿಚಿತ್ರವಾದದ್ದು. ಮತ್ತು ಇವರು ಕೂಡ ಈ ಸಿನಿಮಾದಲ್ಲಿ ತೋರಿಸುವಾಗ ಏನ್ರಿ ವಿಚಿತ್ರವಾಗಿ ಹಿಂಗೆ ತೋರಿಸ್ತಾರೆ. ಗೋಡೆ ಹತ್ತುವಂಥದ್ದು ಏನ್ರಿ, ಈ ಕಡೆಯಿಂದ ಹೋಗಿ ಮೇಲ್ಗಡೆಯಿಂದ ಕೆಳಗಡೆ ಬರುವಂಥದ್ದು, ಆಮೇಲೆ ಈ ವಿಕೃತವಾಗಿ ತೋರಿಸುವಂಥದ್ದು, ಟಪ್ಪಂತ ಇಳಿಯುವಂಥದ್ದು, ಆಮೇಲೆ ಶಬ್ದ ಮಾಡುವಂಥದ್ದು, ಗೋಡೆ ಒಳಗಿಂದ ನುಗ್ಗುವಂಥದ್ದು, ಡೋರ್ ಹೊಡಿಯುವಂಥದ್ದು. ಆಮೇಲೆ ಈ ಮಂತ್ರವಾದಿ ಏನೋ ಬಂದು ಕೇಸಿ ಏನ್ರಿ ತಾಯ್ತ ಕಟ್ಟಿದಾಗ ಅದು ಪರಾರಾಗುತ್ತಂತೆ. ಏನಿದು? ಮಾಯ, ಮೋಸ, ಇದು ಕುತಂತ್ರ. ಇದು ಸತ್ಯವೇದ ಗ್ರಂಥ ಹೇಳುತ್ತೆ, ಸತ್ತೋದ ಮೇಲೆ ಆತ್ಮ ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗುತ್ತೆ. ನೀತಿವಂತನಾದರೆ ಪರದೇಶಿಗೆ ಹೋಗ್ತಾನೆ, ಅನೀತಿವಂತನಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿಂದ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ ಎಂದು ದೇವರು ಹೇಳ್ತಾರೆ. ಅಲ್ಲಿಂದ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ, ಬಂದು ಯಾರನ್ನು ಪೀಡಿಸಲ್ಲ. ಆದರೆ ದುರಾತ್ಮಗಳಿದು. ಈ ದುರಾತ್ಮಗಳು ಬೇರೆ, ಇದು ಯಾರಿಗೂ ಅರ್ಥ ಆಗಿಲ್ಲ ರೀ. ನಮ್ಮ ಕ್ರೈಸ್ತರು ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ, ಇವಾಗಲೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಅನೇಕ ವಿಡಿಯೋಗಳನ್ನು ಮಾತಾಡಿದ್ದೀನಿ ಈ ಅಂಶದ ಮೇಲೆ. ಅರ್ಥ ಮಾಡಿಕೊಳ್ಳದೆ ಹೋದರೆ ಕಠಿಣವಾದ ತೀರ್ಪಾಗುತ್ತೆ. ಯಾಕಂದರೆ ದಾರಿ ತಪ್ತೀರ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಯೋಬನ ಗ್ರಂಥದಲ್ಲಿ ಕೂಡ ಒಂದು ಮಾತಿರುತ್ತೆ, ಅದನ್ನು ಕೂಡ ನೋಡೋಣ ಈ ಸಮಯದಲ್ಲಿ. ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ನೋಡೋಣ ಪ್ರಿಯರೇ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಯಾರ ಮಾತಿದು? ದೇವ್ರ ಮಾತು. ಭಕ್ತರ ಮೂಲಕ ದೇವರು ಬರೆಸಿರುವಂಥ ಮಾತು ಏನ್ರಿ? ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಪಾತಾಳಕ್ಕೆ ಎಷ್ಟು ಸಮಯದಲ್ಲಿ ಹೋಗ್ತಾನೆ? ಪಾತಾಳಕ್ಕೆ ಎಷ್ಟು ಸಮಯ? ಒಂದೇ ಒಂದು ಸೆಕೆಂಡಲ್ಲಿ ಪಾತಾಳಕ್ಕೆ ಹೋಗ್ತಾನೆ ಆತ್ಮ. ಪಾಪಾತ್ಮರನ್ನು ಪಾತಾಳವು ಹಿಡಿದುಕೊಳ್ಳುತ್ತೆ. ಪಾತಾಳವು ಕ್ಯಾಚ್ ಮಾಡುತ್ತೆ ರೀ. ನೀತಿವಂತರಿದ್ದರೆ ಅವರನ್ನು ದೇವದೂತರು ಬಂದು ಕರೆದುಕೊಂಡು ಹೋಗ್ತಾರೆ. ಅನೀತಿವಂತರನ್ನು ಪಾತಾಳ ಹಿಡಿದುಕೊಳ್ಳುತ್ತೆ. ಪಾತಾಳ ಹಿಡಿದುಕೊಡುತ್ತೆ, ಯಾತನೆ ಪಡುವಂಥ ಸ್ಥಳದಲ್ಲಿ ಹಾಕುತ್ತೆ. ಅಲ್ಲಿಂದ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ. ಮತ್ತು ಇವರು ತೋರಿಸ್ತಾರಲ್ಲ, ಇದೇನಿದು?
ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ನಡೆಯುವಂಥದ್ದು ತಪ್ಪು ತೋರಿಸ್ತಾರಲ್ಲ, ಮಾಯಾ ಕುತಂತ್ರ ರೀ. ಜನರನ್ನು ಮುರುಳು ಮಾಡೋದಕ್ಕೆ ಅವರಿಗೆ ಮಾನಸಿಕವಾದಂಥ ರೋಗ ಇದೆ ರೀ, ಮಾನಸಿಕವಾದಂಥ ರೋಗಗಳಿದೆ ರೀ ಅವರಿಗೆ. ಆದರೆ ಇವರೇನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಟಚ್ ಅಂತ ಬೀಳಿಸಿ ಇದು ದೆವ್ವ, ಇದು ದೆವ್ವ, ಇದು ದೆವ್ವ ಅಂತ ಹೇಳಿ ದಾರಿ ತಪ್ಪಿಸಿ ಎಲ್ಲಿಂದ ಬಂದಿದೆ ಹೇಳು, ಎಲ್ಲಿಂದ ಬಂದಿದೆ ಹೇಳು ಅಂತೇಳಿ ಪಟ ಪಟ ಹೊಡೆದಾಗ ಇವರೇನು ಮಾಡ್ತಾರೆ, ಯಾರೋ ಸತ್ತೋರು ಒಬ್ಬರು ಹೆಸರು ಹೇಳ್ತಾರೆ, ನಾನು ಇಂಥವ್ರ ಕಡೆಯಿಂದ ಬಂದಿದ್ದೀನಿ ಅಂತೇಳಿ. ಹೊಡೆದಾಗ, ಬೈದಾಗ, ನಿಂದಿಸಿದಾಗ ಜುಟ್ಟು ಹಿಡಿತಾರೆ. ಜುಟ್ಟು ಹಿಡಿದಾಗ ಆ ನೋವಿನಿಂದ ಹೋಗ್ಲಿ ಪೀಡ ಅಂತೇಳಿ ಯಾವನೋ ಒಬ್ಬನು ನೆನಪು ಮಾಡಿಕೊಂಡು ಹೇಳ್ತಾನೆ ಆಕೆ, ಇಂಥವನು ಅಂಥವನು ಅಂತಾಕೆ ಇಂತಾಕೆ ಅಂತೇಳಿ ಹೇಳಿ ಜೈ. ಅಲ್ಲಿ ಮಾನಸಿಕವಾದಂಥ ರೋಗ ಇದೆ, ರೋಗ. ಬೈಬಲಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ದೆವ್ವ ಹಿಡಿದವರಿದ್ದಾರೆ. ಆ ದೆವ್ವ ಹಿಡಿದವರು ಇವ್ರ ಥರ ಇಲ್ಲ ರೀ, ಅವರು ದುರಾತ್ಮಗಳು. ಯೇಸು ಕ್ರಿಸ್ತ ನೋಡಿ ಏನ್ರಿ ಭಯಪಟ್ಟು ಹೋಗಿದ್ದಾರೆ. ಅವು ಬೇರೆ, ಆ ದುರಾತ್ಮಗಳು ಬೇರೆ. ಏನು ಗೊತ್ತಾ, ಪರಲೋಕದಲ್ಲಿ ಸೋತೋಗಿ ಬಿದ್ದಿರುವಂಥ ದುರಾತ್ಮಗಳು, ದೆವ್ವಗಳು, ಅವು ಪ್ರಿಯರು, ಅವು ಬೇರೆ ರೀ. ಅವು ಮಾಡುವಂಥ ಕೆಲಸ ಏನಪ್ಪ ಅಂತ ನೋಡುವಾಗ ಏನ್ರಿ, ಸುಂದರವಾದಂಥ ಮನೆ. ಸುಂದರವಾದಂಥ ಮನೆ ಅಂದರೆ ಮನುಷ್ಯನನ್ನು ಸ್ವಾಧೀನಪಡಿಸ್ಕೊಂಡಿದೆ ಅವು. ಯಾರನ್ನ? ಸುಂದರವಾದಂಥ ಮನೆಗಳಂದರೆ ಸುಂದರವಾದಂಥ ಮನುಷ್ಯರು. ಮನುಷ್ಯನೇ ಒಂದು ಅದ್ಭುತವಾದಂಥ ಜೀವ. ಮನುಷ್ಯನ ನಿರ್ಮಾಣವನ್ನು ನೋಡುವಾಗ ಇದು ಅದ್ಭುತವಾದದ್ದು ಅಂದಾಗ ಏನ್ರಿ, ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ವಿಜ್ಞಾನಿಗಳಿದ್ದಾರೋ, ಎಷ್ಟು ಮಂದಿ ಮೇಧಾವಿಗಳಿದ್ದಾರೋ ಎಲ್ಲರೂ ಒಗ್ಗಟ್ಟಾಗಿ ನಿಂತುಕೊಂಡ್ರೂ ಕೂಡ ಈ ಮಾನವ ಶರೀರವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ. ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಎಲ್ಲ ವಿಜ್ಞಾನಿಗಳು, ಎಲ್ಲ ವೈದ್ಯರು, ಎಲ್ಲ ಪಂಡಿತರು, ಎಲ್ಲ ಶಾಸ್ತ್ರಿಗಳು ಎಲ್ಲರೂ ಒಗ್ಗಟ್ಟಾಗಿ ಆಲೋಚನೆ ಮಾಡಿ ಏನ್ರಿ ಒಬ್ಬ ಮನುಷ್ಯನನ್ನು ಉಂಟು ಮಾಡಬೇಕು ಅಂದುಕೊಂಡಾಗ ಅವ್ರ ಕೈಲಿ ಆಗಲ್ಲ ರೀ, ಸಾಧ್ಯ ಇಲ್ಲ. ಈ ಮಾನವ ಶರೀರ ಯಾರ ಮೂಲಕ ಬಂದದ್ದು ಅಂತ ನೋಡುವಾಗ ದೇವರ ಕೃಪೆ ಮೂಲಕ ಬಂದದ್ದು. ಇದು ಅದ್ಭುತವಾದಂಥ ನಿರ್ಮಾಣ, ಇದು ಶ್ರೇಷ್ಠವಾದಂಥ ನಿರ್ಮಾಣ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಸುಂದರಿಯರು ಸುಂದರರು. ಯಾರ್ಯಾರು ಹೇಳಿ? ಸುಂದರರು ಅಂತೇಳಿ ಪ್ರಪಂಚದಲ್ಲಿ ಎಲ್ಲ ಕಡೆ ಫೋಜುಗಳು. ಸಿನಿಮಾದಲ್ಲಿ ನೋಡ್ಬೇಕು, ಇವರು ಸುಂದರಿಯರು ಸುಂದರರು ಏನು ಮಾಡ್ತಾರೆ? ಅರೆಬೆತ್ತಲೆ. ಅರೆಬೆತ್ತಲೆ ಅಂದರೆ ನಿನ್ನ ಮೈ ತೋರಿಸಿ ಯಾರನ್ನ ಉದ್ಧಾರ ಮಾಡಿದ್ದೀಯಮ್ಮ ನೀನು? ಅಲೋ ಮಗಳೇ, ನಿನ್ನ ಮೈ ತೋರಿಸಿ ಯಾರನ್ನು ಉದ್ಧಾರ ಮಾಡಿದ್ದೀಯಾ? ನಿನ್ನ ಅರೆಬೆತ್ತಲನ್ನು ತೋರಿಸಿ ಯಾರನ್ನೇ ನೀನು ಉದ್ಧಾರ ಮಾಡಿದ್ದೀಯಾ? ಈ ಸಿನಿಮಾ ಆ್ಯಕ್ಟ್ರ್ಗಳು ಇಲ್ಲಾಂದರೆ ಮೀಡಿಯಾದವರು ಇವರು ತೋರಿಸ್ತಾ ಇರ್ತಾರಲ್ಲ ಡ್ಯಾನ್ಸ್ಗಳು, ಪ್ರೋಗ್ರಾಮ್ಗಳು, ಅರೆಬೆತ್ತಲೆ. ನನ್ನ ಮೈ ರೀ, ನಾನು ಹೆಂಗನ ತೋರಿಸ್ಕೊಳ್ತೀನಿ. ಹೌದಪ್ಪ, ನಿನ್ನ ಮೈ ನೀನು ಹೆಂಗನ ತೋರಿಸ್ಕೊಳ್ತೀನಿ. ಏನು ಉದ್ಧಾರ ಮಾಡಿದಿ ಈ ಲೋಕದಲ್ಲಿ? ಯಾರಿದ್ದಾರೆ ಗೊತ್ತಾ? ಯಾರು ಸ್ವಾಧೀನ ಮಾಡಿಕೊಂಡಿದ್ದಾರೆ ಗೊತ್ತಾ? ಅರೆಬೆತ್ತಲೆಯಿಂದ ನೀನು ತಿರುಗಾಡ್ತಾ ಇದ್ದಿ ಅಂದರೆ, ಅರೆಬೆತ್ತಲೆ ತೋರಿಸ್ಕೊಂಡು ಅರ್ಧ ಮೈ ತೋರಿಸ್ಕೊಂಡು ನಿನ್ನ ಮೈಯನ್ನು ಹೊರಗಡೆ ತೋರಿಸ್ತಾ ಇದ್ದಿ ಅಂತಂದರೆ ನಿನ್ನ ಹೃದಯದಲ್ಲಿ ಯಾರಿದ್ದಾರೆ ಗೊತ್ತಾ? ಸುಂದರವೆಂಬ ದೆವ್ವ ನಿನ್ನ ಮನಸ್ಸನ್ನು ಸ್ವಾಧೀನ ಮಾಡಿಕೊಂಡಿದೆ. ನೋಡಿ, ಟೋಟಲ್ ಎಲ್ಲ ಸಿನಿಮಾಗಳು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಇವ್ರ ಮೈಗಳನ್ನು ತೋರಿಸ್ತಾರೆ, ಇವರ ಅಂದ ಚಂದಗಳನ್ನು ತೋರಿಸಿ ಯುವಕರನ್ನು ಸ್ವಾಧೀನಪಡಿಸಿ, ಯುವಕರನ್ನು ಚಿಕ್ಕ ಹುಡುಗರು ಮೊದಲುಗೊಂಡು ಮುದುಕರ ತನಕ ಆಕರ್ಷಿಸಲ್ಪಡ್ತಾ ಇದ್ದಾರೆ. ಆಕರ್ಷಣೆ. ಯುವಕರು ಯುವತಿಯರು ಅರೆಬೆತ್ತಲೆಯಿಂದ ಸಿನಿಮಾಗಳನ್ನು ತೋರಿಸಿದಾಗ, ಪಿಕ್ಚರ್ಗಳನ್ನು ಇಲ್ಲಾಂದರೆ ಸೀರಿಯಲ್ಗಳು ಇಲ್ಲ ವಿಡಿಯೋಗಳು ತೋರಿಸಿದಾಗ ಚಿಕ್ಕ ಹುಡುಗರು ಮೊದಲುಗೊಂಡು ಮುದುಕರ ತನಕ ಆಕರ್ಷಿಸಲ್ಪಡ್ತಾ ಇದ್ದಾರೆ. ಆಮೇಲೆ ಮನಸ್ಸನ್ನು ಕೆಡಿಸ್ಕೊಂಡು ದಾರಿ ತಪ್ಪುವಂಥದ್ದು ನೋಡ್ತಾ ಇದ್ದೀವಿ. ಇದು ಪ್ರಪಂಚದಲ್ಲಿ ನಡೀತಾ ಇದೆ. ಏನು ಕಲಿಸ್ತಾ ಇದ್ದಾರೆ? ಏನು ಕಲಿಸಿಕೊಡ್ತಾ ಇದ್ದಾರೆ? ಯಾರಿದ್ದಾರೆ ಹೃದಯದಲ್ಲಿ? ಯಾವ ಶರೀರಗಳು, ಯಾವ ಮನೆಗಳು? ಸುಂದರವಾದಂಥ ಮನೆಗಳಂದರೆ ಒಂದು ರೀತಿಯಲ್ಲಿ ಈ ಮನೆಗಳನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ಕುರೂರ ಜನಾಂಗದವರಿದ್ದಾರೆ. ಎರಡನೇದಾಗಿ ಮಾನವರ ದೇಹಗಳನ್ನು ಸ್ವಾಧೀನಪಡಿಸಿಕೊಂಡಿರುವಂಥ ದುರಾತ್ಮಗಳಂದರೆ ದೆವ್ವಗಳು.
ಈ ದುರಾತ್ಮಗಳು ಏನೇನು ಮಾಡಿದೆ ಅಂತ ನೋಡುವಾಗ ಮನುಷ್ಯರನ್ನು ಸ್ವಾಧೀನಪಡಿಸ್ಕೊಂಡಿದ್ದೀರಿ. ಹುಡುಗರನ್ನು, ಯುವಕರನ್ನು, ಯುವತಿಯರನ್ನು, ಮುದುಕರನ್ನು ಸ್ವಾಧೀನಪಡಿಸಿಕೊಂಡು ದಾರಿ ತಪ್ಪಿಸಿ ಕೊನೆಯದಾಗಿ ಬೆಂಕಿ ಕೊಂಡಕ್ಕೆ ನಡೆಸ್ತಾ ಇದೆ. ಅದಕ್ಕೆ ಮತ್ತೇನಬಾರ್ದು, ಸುವಾರ್ತೆಯಲ್ಲಿ ನೋಡಿದ್ದೀವಲ್ವಾ, ಮತ್ತೊಂದು ಸರಿ ನಾವು ಗಮನಿಸೋಣ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದು ಗೂಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆದುಕೊಂಡು ಬರುತ್ತೆ. ಅಂದರೆ ಒಂದು ಕಾಲದಲ್ಲಿ ದೆವ್ವ ಏನು ಮಾಡಿದೆ ಅಂತ ನೋಡುವಾಗ ಮನುಷ್ಯನು ಎಂಬ ಮನುಷ್ಯರನ್ನು ಸ್ವಾಧೀನಪಡಿಸಿಕೊಂಡಿದೆ. ಏನು ಸ್ವಾಧೀನ ಅಂತ ನೋಡುವಾಗ ಒಂದು ರೀತಿಯಲ್ಲಿ ಗುಟಕ ಎನ್ನುವಂಥ ಆಸೆಗಳನ್ನು, ಮತ್ತೊಂದು ರೀತಿಯಲ್ಲಿ ಪಾನುಪರಕು ಎನ್ನುವಂಥ ಆಸೆಗಳನ್ನು ತೋರಿಸಿ, ಮತ್ತೊಂದು ರೀತಿಯಲ್ಲಿ ಸಿಗರೆಟ್ಗಳು, ಬೀಡಿಗಳು, ಇಲ್ಲ ಸಾರಾಯಿ, ಇಲ್ಲಾಂದರೆ ಬ್ರ್ಯಾಂಡಿ, ಇಲ್ಲಾಂದರೆ ಹೆಣ್ಣಿನ ದಾಹ, ಇಲ್ಲಾಂದರೆ ಹಣದ ದಾಹ, ಇಲ್ಲಾಂದರೆ ಅಧಿಕಾರದ ದಾಹ ಯಾವುದೊಂದು ತೋರಿಸಿ ಸೈತಾನ ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ, ತನ್ನ ಹತೋಟಿಯಲ್ಲಿ ಸ್ವಾಧೀನಪಡಿಸ್ಕೊಂಡಿದ್ದಾನೆ ಮನುಷ್ಯರನ್ನು. ನಾಯಕರು, ದೊಡ್ಡ ದೊಡ್ಡ ನಾಯಕರು ಹೊರಗಡೆ ನೋಡುವಾಗ ಹಿಂಗಿರ್ತಾರೆ ಹೇಳಿ ಪ್ರಿಯರೇ, ಬಿಳಿ ವಸ್ತ್ರಗಳನ್ನು ಧರಿಸ್ಕೊಂಡು ನಾನು ಈ ಪ್ರಜೆಗಳಿಗೋಸ್ಕರ, ನಿಮಗೋಸ್ಕರ ನನ್ನ ಪ್ರಾಣವನ್ನು ಸಮರ್ಪಣೆ ಮಾಡ್ತೀನಿ, ನಾನು ಬದುಕೋ ತನಕ ನನ್ನ ಜೀವನ ನಿಮಗೋಸ್ಕರ ಪಣವಾಗಿಡ್ತೀನಿ, ಒಂದು ಸಾರಿ ನನ್ನನ್ನು ಗೆಲ್ಲಿಸಿ ನೋಡಿ, ಓಟಾಗಿ ನನ್ನನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡ್ತೀನಂತೇಳಿ ಪ್ರಮಾಣ ಮಾಡ್ತಾನೆ. ಗೆದ್ದ ಮೇಲೆ ಅಮಾಯಕರ ರಕ್ತವನ್ನು ಕುಡಿತಾನೆ. ನಾನು ರಸ್ತೆಗಳನ್ನು ಸರಿ ಮಾಡ್ತೀನಿ, ನಾನು ನೀರಿನ ವ್ಯವಸ್ಥೆ ಕೊಡ್ತೀನಿ, ಕರೆಂಟಿನ ವ್ಯವಸ್ಥೆ ಕೊಡ್ತೀನಿ, ಒಳ್ಳೆ ಒಳ್ಳೆ ಆಸ್ಪತ್ರೆಗಳನ್ನು ಕಟ್ಟಿಸ್ಕೊಡ್ತೀನಿ, ಆಮೇಲೆ ಶಾಲೆಗಳನ್ನು ಕಟ್ಟಿಸ್ಕೊಡ್ತೀನಿ, ನಿಮಗೆ ಯಾವ ತೊಂದರೆ ಇಲ್ಲದಂತೆ ನಾನು ಕಾಪಾಡಿಕೊಳ್ತೀನಿ, ನಿಮ್ಮನ್ನು ಕಾಪಾಡಿಕೊಳ್ತೀನಿ ಅಂತೇಳಿ ಮಾತು ಕೊಟ್ಟಂಥ ಈತ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ನಡ್ಕೊಳ್ತಾನೆ ಹೇಳಬೇಕಾಗಿಲ್ಲ. ಪ್ರಪಂಚ ದೇಶದಲ್ಲಿ ಕರಪತ್ರೆಗಳು, ಪ್ರಪಂಚ ದೇಶದಲ್ಲಿ ದಿನಪತ್ರಿಕೆಗಳು, ಪ್ರಪಂಚ ದೇಶದಲ್ಲಿ ಮೀಡಿಯಾ ಮಾಧ್ಯಮದವರು ತೋರಿಸ್ತಾ ಇದ್ದಾರೆ, ಇವರು ಇಷ್ಟೊಂದು ದೋಚ್ಕೊಂಡ್ರು, ಇವರು ಇಷ್ಟೊಂದು ದೋಚ್ಕೊಂಡ್ರು, ಇವರು ಇಷ್ಟೊಂದು ದೋಚ್ಕೊಂಡ್ರು, ಇವರು ಇಷ್ಟೊಂದು ದೋಚ್ಕೊಂಡ್ರು ಅಂತೇಳಿ ಎಲ್ಲ ಅಧಿಕಾರದಲ್ಲಿದ್ದವರೇ. ಈತ ದೋಚ್ಕೊಂಡ, ಆತ ದೋಚ್ಕೊಂಡ ಎಲ್ಲ ಕೂಡಿಟ್ಕೊಂಡ, ಬಡವರನ್ನು ಹಾಳು ಮಾಡಿದ. ಏನು ನಡೀತಾ ಇದೆ? ಆ ಮನುಷ್ಯನಲ್ಲಿ ದೆವ್ವ ಇದೆ ರೀ. ದೆವ್ವ, ಹಣದ ದೆವ್ವ, ಜಾಗದ ದೆವ್ವ, ಹೆಣ್ಣಿನ ದೆವ್ವ, ಅಧಿಕಾರದ ದೆವ್ವ. ಒಂದು ವೇಳೆ ಅಧಿಕಾರ ಇದೆಯಾ, ಯಥಾರ್ಥವಾಗಿ ನಿನ್ನ ಸೇವೆ ಮಾಡಬೇಕಲ್ವ? ನಿನ್ನ ಅಣ್ಣನೆಂದು, ನಿನ್ನ ತಮ್ಮನೆಂದು, ನಿನ್ನ ಮಗಳೆಂದು, ನಿನ್ನ ತಂಗಿಯೆಂದು ನೀನು ಯಥಾರ್ಥವಾಗಿ ಸೇವೆ ಮಾಡಬೇಕಲ್ವ? ದೋಚ್ಕೊಂಡ್ರೆ ನೀನು ಏನು ಅನ್ಬೇಕು? ನಿನ್ನನ್ನು 10 ಎಕರೆ ಅಂತಾನೆ, 20 ಎಕರೆ ಅಂತಾನೆ, 100 ಎಕರೆ ಅಂತಾನೆ ಬಡವರ ಸೊತ್ತನ್ನು ದೋಚ್ಕೊಂಡಿರ್ತಾರೆ. ಇವರನ್ನು ಏನನ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ? ಒಡೆಯರನ್ನು ಬೇಕಾ, ಅರಸರನ್ನು ಬೇಕಾ, ಅಧಿಕಾರಿಗಳನ್ನು ಬೇಕಾ, ತಂದೆಗಳನ್ನು ಬೇಕಾ, ಏನನ್ಬೇಕು ಇವ್ರನ್ನ? ಕಾಣೋದೇನು ತಂದೆಗಳು, ಮಾಡೋದೇನು ದುರಾತ್ಮದ ಕೆಲಸಗಳು. ನೋಡಿ, ಎಲ್ಲ ಕಡೆ ಗಲಾಟೆಗಳು, ಎಲ್ಲ ಕಡೆ ಜಾತಿ ಎಂಬ ಗಲಾಟೆಗಳು, ಕುಲ ಎಂಬ ಗಲಾಟೆಗಳು, ಮತ ಎಂಬ ಗಲಾಟೆಗಳು, ರಾಜಕೀಯ ನಾಯಕದಲ್ಲಿ ಗಲಾಟೆಗಳು, ಇವೆಲ್ಲ ನಡೀತಾ ಇದೆ. ಅಂದರೆ ದುರಾತ್ಮಗಳು ಏನು ಮಾಡಿದೆ? ಸುಂದರ ಎಂಬ ಮನೆಗಳು, ಅಂದರೆ ಮನುಷ್ಯರು ನೋಡೋದಕ್ಕೆ ಸುಂದರವಾಗಿ ಕಾಣ್ತಾರ, ಹೊರಗಡೆ ನೋಡೋದಕ್ಕೆ ಸುಂದರವಾಗಿ ಕಾಣ್ತಾರ, ಸುಂದರವಾಗಿ ಕಂಡಿರುವಂಥ ಇವರನ್ನು ಸ್ವಾಧೀನಪಡಿಸಿಕೊಂಡಿದೆ ದುರಾತ್ಮಗಳು. ಮತ್ತು ನಿನ್ನನ್ನು ನಿನ್ನ ಹೃದಯ ಚೆಕ್ ಮಾಡ್ಕೊಂಡು ಸಾರಿ, ನಿನ್ನ ಹೃದಯದಲ್ಲಿ ದೆವ್ವ ಕುಂತ್ಕೊಂಡಿದೆಯಾ? ಹಣ ಎಂಬ ದೆವ್ವ ಇದೆಯಾ? ಹಣ ಸಂಪಾದನೆ ಮಾಡ್ಕೋ, ಆದರೆ ಆ ಕೋರಿಕೆ ಇರ್ಕೂಡ್ದು. ಒಳ್ಳೆ ಊಟ ಮಾಡು, ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೋ, ಮದುವೆ ಮಾಡಿಕೋ, ಸಂಸಾರ ಮಾಡು. ದುರಾಶೆ ಬೇಡ, ದುರಾಶೆ ಇರ್ಕೂಡ್ದು ಅಂತ ಹೇಳ್ತಾರೆ. ಕೆಟ್ಟದ್ದು ಬೇಡ ಅಂತ ಹೇಳ್ತಾರೆ. ಆ ಕೆಟ್ಟದ್ದಿದೆ ಅಂದರೆ ಆ ಕೆಟ್ಟದ್ದು ಸೈತಾನನ ಮೂಲಕ ಬಂದಿರುವಂಥದ್ದು, ದುರಾತ್ಮನ ಮೂಲಕ ಬಂದಿರುವಂಥದ್ದು. ಏನು ಮಾಡಿದೆ ಈ ಸೈತಾನು? ಏನು ಮಾಡಿದೆ ದುರಾತ್ಮ? ಏನು ಮಾಡಿದೆ ದುರಾತ್ಮಗಳು? ಏನು ಮಾಡಿದೆ ದೆವ್ವಗಳು? ಸುಂದರ ಮನೆಗಳು, ಸುಂದರ, ಇವನು ಸುಂದರ, ಅವನು ಸುಂದರ, ಆಕೆ ಸುಂದರಿ, ಈಕೆ ಸುಂದರಿ, ಎಲ್ಲರೂ ಸುಂದರರು, ಎಲ್ಲರೂ ಸುಂದರಿಗಳು. ಸುಂದರವಾದಂಥ ಈ ದೇಹವನ್ನು, ಸುಂದರವಾದಂಥ ಈ ಆಕಾರವನ್ನು ಯಾರು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಈ ದೇಹವನ್ನು ಇಷ್ಟ ಬಂದಾಗೆ ಕುಡಿದು, ಇಷ್ಟ ಬಂದಾಗೆ ಮಜಾ ಮಾಡಿ, ಹರೆ ಬೆತ್ತಲಿಂದ ಕುಣಿದಾಡಬೇಕು ಅಂತೇಳಿ ನಿನಗೆ ದೇಹವನ್ನು ಕೊಟ್ಟಿಲ್ಲ.
ಇದು ದೇವ್ರು ಕೊಟ್ಟಂಥ ದೇಹ, ಇದು ದೇವ್ರು ಕೊಟ್ಟಂಥ ಶರೀರ, ದೇವ್ರು ಕೊಟ್ಟಂಥ ಶರೀರ, ಇದು ದೇವರ ಆಲಯ, ದೇವರು ವಾಸ ಮಾಡಬೇಕು ಎಂದು ಕೊಟ್ಟಿರುವಂಥ ಆಲಯ, ದೇವರು ವಾಸ ಮಾಡಬೇಕು, ದೇವರು ನಿವಾಸ ಮಾಡಬೇಕು ಎಂದು ಕೊಟ್ಟಿರುವಂಥ ಆಲಯ, ದೇವರು ಕಟ್ಟಿರುವಂಥ ಆಲಯ, ದೇವರು ಕಟ್ಟಿರುವಂಥ ಮನೆ, ದೇವರು ಕಟ್ಟಿರುವಂಥ ಈ ಮನೆ, ಇದು ದೇವರ ಆಲಯ, ದೇವರ ಆಲಯವಾಗಿ ಬದಲಾಗಬೇಕು. ನೋಡಿ ಒಂದು ಸಾರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ನಿನಗೆ ಒಂದು ದೇಹ ಬಂದಿದೆಯಾ? ಅದು ದೇವರು ಕೊಟ್ಟದ್ದು. ಈ ಲೋಕದಲ್ಲಿ ನೀನು ಜನಿಸಿದೆಯಾ? ಅದು ದೇವರ ಮೂಲಕ ನಿನಗೆ ಒಂದು ದೇಹವನ್ನು ಬಂದಿರುವಂಥದ್ದು. ಯಾಕೆ ಈ ದೇಹವನ್ನು ಕೊಟ್ಟಿದ್ದಾರೆ? ದೇವರ ಕೆಲಸವನ್ನು ಮಾಡೋದಕ್ಕೆ. ಇದು ದೇವರಿಗೆ ನಿವಾಸ ಸ್ಥಾನ ಆಗಬೇಕು, ದೇವರ ಗರ್ಭಗುಡಿ ಆಗಬೇಕಿದು. ದೇವರ ಗರ್ಭಗುಡಿ ಆಗೋದಕ್ಕೆ ದೇವರು ನಿನಗೆ ಅಂದವಾದಂಥ ಆಕಾರ ನೀನು ಕೊಟ್ಟಿರುವಾಗ ನಿನ್ನ ದೇಹವನ್ನು ಏನು ಮಾಡ್ತಾ ಇದ್ದೀಯಾ? ನಿನ್ನ ದೇಹವನ್ನು ಯಾರಿಗೆ ಒಪ್ಪಿಸ್ತಾ ಇದೆಯಾ? ನಿನ್ನ ದೇಹವೆಂಬ ಸುಂದರ ಮನೆಯನ್ನು ಯಾರಿಗೆ ಕೊಡ್ತಾ ಇದೆಯಾ? ಯಾರಿಗೆ ನಿನ್ನ ದೇಹವನ್ನು ಕೊಡ್ತಾ ಇರೋದು? ದೇವರಿಗೆ ಒಪ್ಪಿಸಬೇಕು, ದೇವರ ಸೇವೆ ನಿಮಿತ್ತವಾಗಿ ಒಪ್ಪಿಸಬೇಕು. ಅಂದರೆ ಈ ತುಟಿಗಳ ಮೂಲಕ ದೇವರ ವಚನಗಳು ಬರಬೇಕು, ಈ ಕಿವಿಗಳು ಕೇಳುವಾಗ ದೇವರ ವಚನಗಳನ್ನು ಕೇಳಬೇಕು, ನೋಡುವಾಗ ದೇವರ ವಾಕ್ಯಗಳನ್ನು ನೋಡಬೇಕು. ಈ ಲೋಕದಲ್ಲಿ ಏನು ನೋಡಿದ್ರೂ ಕೂಡ ಇದನ್ನು ಕಣ್ಣುಗಳು ದೇವರ ವಾಕ್ಯದಗೋಸ್ಕರ, ಕಿವಿಗಳು ದೇವರ ವಾಕ್ಯದಗೋಸ್ಕರ, ಸ್ವರ ದೇವರ ಸೇವೆಗೆ ನಿಮಿತ್ತವಾಗಿ, ಕಾಲುಗಳು ದೇವರ ಸೇವೆ ನಿಮಿತ್ತವಾಗಿ ಬಳಸಬೇಕು. ಕಾಲುಗಳು, ಕೈಗಳು, ದೇಹ ದೇವರ ಸೇವೆ ನಿಮಿತ್ತ. ಅದಕ್ಕೆ ನಿಮ್ಮ ದೇಹದ ಮೂಲಕ, ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಂತೇಳಿ ತಂದೆಯಾದ ದೇವರು ನಿನ್ನನ್ನು ನಿನ್ನ ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ನಿನಗೆ ಅಂದವಾದಂಥ ರೂಪವನ್ನು, ಸುಂದರವಾದಂಥ ರೂಪವನ್ನು ಕೊಟ್ಟಾಗ ಈ ದೇಹವನ್ನು ಯಾರಿಗೆ ಒಪ್ಪಿಸಿದ್ದೀರಾ? ದೇವರು ಕೇಳುವಂಥದ್ದು ಈ ಪ್ರಶ್ನೆ. ನಿಮ್ಮ ದೇಹವನ್ನು ಯಾರಿಗೆ ಕೊಟ್ಟಿದ್ದೀರಾ? ನಿಮಗೆ ಕೊಟ್ಟಂಥ ದೇಹ ಇದೆಯಲ್ಲ, ನಿಮ್ಮ ಜೀವಿತ ಇದೆಯಲ್ಲ, ನಿಮ್ಮ ಬದುಕು ಇದೆಯಲ್ಲ, ಇದು ನಂದು, ನಾನು ಕೊಟ್ಟದ್ದು, ನನಗೋಸ್ಕರ. ಅದು ನನಗೋಸ್ಕರ ನಿಮ್ಮ ದೇಹ. ಈ ಲೋಕದಲ್ಲಿ ನನಗೋಸ್ಕರ ಬದುಕಬೇಕಂತೇಳಿ ನಿಮ್ಮನ್ನು ತಾಯಿಯ ಗರ್ಭದಲ್ಲಿ ನಿಲ್ಲಿಸಿದ್ದೀನಿ, ರೂಪ ಕೊಟ್ಟಿದ್ದೀನಿ, ಅಂದವಾದಂಥ ಆಕಾರವನ್ನು ಕೊಟ್ಟಿದ್ದೀನಿ, ಸುಂದರವಾದಂಥ ಆಕಾರವನ್ನು ಕೊಟ್ಟಿದ್ದೀನಿ. ಆಕಾರವನ್ನು ಕೊಟ್ಟ ಮೇಲೆ ನಿಮ್ಗೆ ಏನೇನು ಬೇಕೋ ಎಲ್ಲವನ್ನು, ಈ ಲೋಕದಲ್ಲಿ ತಿನ್ನುವಂಥ ಆಹಾರ ಪದಾರ್ಥಗಳನ್ನು, ಗಾಳಿಯನ್ನು, ನೀರನ್ನು, ಮಳೆಯನ್ನು, ಆಹಾರ ಪದಾರ್ಥಗಳನ್ನು ಎಲ್ಲವನ್ನು ಕೊಟ್ಟಿದ್ದೀನಿ. ಎಲ್ಲವನ್ನು ನಿಮಗೋಸ್ಕರ ಕೊಟ್ಟಿರುವಾಗ, ಎಲ್ಲವನ್ನು ನಿಮಗೋಸ್ಕರ ಕೆಲಸ ಮಾಡ್ತಿರುವಾಗ ನೀವು ಇದೆಲ್ಲ ಕೂಡ ನೀವು ಬಳಸ್ಕೊಳ್ತಾ ಇದ್ದೀರಾ. ಆದರೆ ನಿಮ್ಮ ದೇಹವನ್ನು ನನಗೆ ಕೊಡದೆ ದೆವ್ವಕ್ಕೆ ನೀವು ಕೊಟ್ಟಿದ್ದೀರಾ. ಯಾರಿಗೆ ಕೊಡದೆ? ದೇವರಿಗೆ ಕೊಡದೆ ದೆವ್ವಕ್ಕೆ ಕೊಟ್ಟಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ ಪ್ರಿಯರೇ, ಒಂದು ಸಾರಿ ಆಲೋಚನೆ ಮಾಡಿ. ಏನದು, ಹೇಗೆ ಅದು ಅಂತ ನೋಡುವಾಗ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಪ್ರಿಯರೇ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಅಂದರೆ ದೇವರನ್ನೂ ಹಣವನ್ನು ಎರಡನ್ನೂ ಕೂಡ ನೀವು ಸೇವಿಸಲಾರಿರಿ. ನೀವು ದೇವರನ್ನು ಪ್ರೀತಿಸ್ತೀರಾ? ದೇವರ ಮಾರ್ಗದಲ್ಲಿರಿ. ದೇವರು ಏನು ಅಪ್ಪಣೆ ಕೊಟ್ಟಿದ್ದಾರೋ ಅದರ ಪ್ರಕಾರ ನಡ್ಕೊಳ್ರಿ. ಲೋಕವನ್ನು ಪ್ರೀತಿಸ್ತೀರಾ? ಓಕೆ, ನೀವು ಲೋಕದ ಪ್ರಕಾರ ಇರಿ, ಅದ್ರ ತಕ್ಕ ಹಾಗೆ ನಿಮ್ಗೆ ತೀರ್ಪಾಗುತ್ತೆ ಅಂತ ಹೇಳ್ತಾರೆ. ಲೋಕದ ರೀತಿಯಲ್ಲಿ ನೋಡುವಾಗ ದನ ಅಂದರೆ ಹಣ ಕೂಡ ಒಂದು ಯಜಮಾನನ ಸ್ಥಾನದಲ್ಲಿದೆಯಾ? ಯಾವನು ಇಬ್ಬರ ಯಜಮಾನನಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಅಂದರೆ ದೇವರು ಒಬ್ಬ ಯಜಮಾನನಾಗಿರುವಾಗ ಹಣವೂ ಕೂಡ ಒಂದು ಯಜಮಾನನಾಗಿದ್ದಾನಂತೆ. ಹಣ ಎಂಬ ಯಜಮಾನ. ಅಂದರೆ ಈ ಹಣವೆಂಬ ಯಜಮಾನನಿಗೆ ಪ್ರಪಂಚ ದಾಸರಾಗಿದ್ದಾರೆ, ಗುಲಾಮರಾಗಿದ್ದಾರೆ, ಸೇವಕರಾಗಿದ್ದಾರೆ. ಹಣದಗೋಸ್ಕರ ಏನ್ರಿ ಬೈಬಲನ್ನೇ ಪಕ್ಕಕ್ಕೆ ಇಟ್ಟೋರಿದ್ದಾರೆ. ಹಣದಗೋಸ್ಕರ ಹೆಂಡತಿಯನ್ನು ಮಾರಿಕೊಂಡವರಿದ್ದಾರೆ, ಹಣದಗೋಸ್ಕರ ಮಕ್ಕಳನ್ನು ಮಾರಿಕೊಂಡವರಿದ್ದಾರೆ, ಹಣದಗೋಸ್ಕರ ತಂದೆ ತಾಯಿಗಳನ್ನು ಮಾರಿಕೊಂಡವರಿದ್ದಾರೆ, ಹಣದಗೋಸ್ಕರ ತಮ್ಮ ದೇಹವನ್ನು ಮಾರಿಕೊಂಡವರಿದ್ದಾರೆ.
ಹಣದಗೋಸ್ಕರ, ಸುಖದಗೋಸ್ಕರ. ಯಾರಿಗೆ ಕೊಟ್ಟಿದ್ದಾರಂತ ಅರ್ಥ ಆಗುತ್ತೆ? ದೆವ್ವಕ್ಕೆ. ಅಂದರೆ ಸುಂದರವಾದಂಥ ಈ ದೇಹಗಳನ್ನು, ಸುಂದರವಾದಂಥ ಈ ಮನೆಯನ್ನು ದೆವ್ವಕ್ಕೆ ಒಪ್ಪಿಸಿಬಿಟ್ಟಿದ್ದಾರೆ ಪ್ರಿಯರೇ. ಇವು ದೇವರ ಮನೆಗಳು, ದೇವರು ಕಟ್ಟಿರುವಂಥ ಮನೆಗಳು, ದೇವ್ರ ಮೂಲಕ ಬಂದಂಥ ಮನೆಗಳಿವು. ದೇವ್ರ ಮೂಲಕ ಕಟ್ಟಲ್ಪಟ್ಟಂಥ ಈ ಮನೆಗಳು ದೇವ್ರಿಗೋಸ್ಕರ ಸಿದ್ಧವಾಗಬೇಕು. ದೇವರನ್ನು ಮಹಿಮೆ ಪಡಿಸೋದಕ್ಕೆ, ದೇವರನ್ನು ಕೊಂಡಾಡೋದಕ್ಕೆ, ದೇವರ ಪ್ರಭಾವವನ್ನು ಪ್ರಕಾಶಪಡಿಸೋದಕ್ಕೆ ಈ ದೇಹ ಸಿದ್ಧವಾಗಬೇಕು. ಆದರೆ ಈ ದೇಹ ಯಾರಿಗೆ ಒಪ್ಪಿಸಿದಾರಪ್ಪ ಅಂತ ನೋಡುವಾಗ ದುರಾತ್ಮಗಳಿಗೆ ನೋಡಿ, ಪ್ರಪಂಚ ದೇಶದಲ್ಲಿ ದುರಾತ್ಮಗಳಿಗೆ ಒಪ್ಪಿಸಿರುವುದರಿಂದ ಗಲಾಟೆಗಳು ಓಡ್ಕೊಂಡು ಸಾಯ್ತಾ ಇದ್ದಾರೆ. ಅಣ್ಣ ತಮ್ಮಂದಿರೇ ಓಡ್ಕೊಂಡು ಸಾಯ್ತಾ ಇದ್ದಾರೆ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಭೂಮಿ ಮೇಲಿದ್ದವರು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಒಬ್ರಿಗೊಬ್ಬರು ಓಡ್ಕೊಂಡು ಸಾಯ್ತಾ ಇದ್ದಾರೆ, ಕೊಂದಾಗ್ತಾ ಇದ್ದಾರೆ, ನರಹತ್ಯೆ ಮಾಡ್ತಾ ಇದ್ದಾರೆ, ಮಾನಭಂಗ ಮಾಡ್ತಾ ಇದ್ದಾರೆ. ಅಂದರೆ ಯಾರಿದ್ದಾರೆ? ದುರಾತ್ಮ ಇಲ್ಲ ಅಂತ ಹೇಳ್ತೀರಾ? ದುರಾತ್ಮಗಳು ಇಲ್ಲ ಅಂತ ಹೇಳ್ತೀರಾ? ದುರಾತ್ಮಗಳು ಎಲ್ಲೋ ಸ್ಮಶಾನದಲ್ಲಿ ಇದೆ ಅಂತ ಪರಿಚಯ ಮಾಡಿದ್ದಾರೆ. ಇಲ್ಲ ಪ್ರಿಯರೇ, ಸ್ಮಶಾನದಲ್ಲಿ ದುರಾತ್ಮಗಳಿಲ್ಲ. ಯಾವುದೋ ಆಳ್ಬಿದ್ದಂಥ ಮನೆಗಳಲ್ಲಿ ದುರಾತ್ಮಗಳಿದೆ ಅಂತ ಹೇಳ್ತಾರೆ, ಅಲ್ಲಿ ದುರಾತ್ಮಗಳಿಲ್ಲ. ನೋಡೋದಕ್ಕೆ ಅಂದವಾಗಿ ಕಾಣ್ತಾನೆ, ಸುಂದರವಾಗಿ ಕಾಣ್ತಾನೆ, ಮಾಯ ಮಾಡ್ತಾನೆ, ಮೋಸ ಮಾಡ್ತಾನೆ, ಲಂಚ ಕೇಳ್ತಾನೆ, ಆಮೇಲೆ ನಿನ್ನನ್ನು ದೋಚಿಕೊಳ್ತಾನೆ, ನಿನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಯ ಮಾತುಗಳನ್ನು ಹೇಳಿ, ಆಸೆಗಳನ್ನು ತೋರಿಸಿ ನಿನ್ನನ್ನು ಬಲೆ ಹೊಡುತ್ತಾನೆ. ಒಟ್ಟಿನಲ್ಲಿ ನಿನ್ನನ್ನು ಮರುಳು ಮಾಡಿ, ಮಂಕು ಮಾಡಿ, ನಿನ್ನನ್ನು ಸ್ವಾಧೀನಪಡಿಸಿಕೊಂಡು ನಿನ್ನ ಬದುಕನ್ನು ಹಾಳು ಮಾಡಿ ಕೊನೆಯದಾಗಿ ಬೆಂಕಿಯ ಕೊಂಡಕ್ಕೆ ನಡೆಸೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಇವರನ್ನು ಬಿಡಿಸಬೇಕು, ಇವರನ್ನು ಕಾಪಾಡಬೇಕು, ಮಾನವರನ್ನು ಕಾಪಾಡಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು, ನಿತ್ಯ ಜೀವಕ್ಕೆ ನಡೆಸಬೇಕು ಎಂದು ಪರಲೋಕದಿಂದ ದೈವಕುಮಾರನಾದಂಥ ಪ್ರಭು ಈ ಲೋಕಕ್ಕೆ ಬರ್ತಾರೆ. ನೋಡಿ, ಒಂದು ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನೋಡಿ ಪ್ರಿಯರೇ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಯಾರು? ಯೇಸು ಕ್ರಿಸ್ತರು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಏನು ಮಾಡಿದನು ಇವನು ಸೈತಾನನು? ಮರಣದ ಭಯ, ಲೋಕದ ಆಸೆಯನ್ನು ಹುಟ್ಟಿಸಿದ್ದಾನೆ. ಎರಡನೇದಾಗಿ ಮರಣದ ಭಯವನ್ನು ತೋರಿಸಿದ್ದಾನೆ. ಲೋಕದ ಆಸೆಗಳನ್ನು ತೋರಿಸಿ ಸ್ವಾಧೀನಪಡಿಸಿಕೊಂಡದ್ದು. ಎರಡನೇದಾಗಿ ಮರಣದ ಭಯವನ್ನು ತೋರಿಸಿ ಸೈತಾನನು ಮಾನವರನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಈ ಮಾನವ ಹೃದಯಗಳಲ್ಲಿ, ಮಾನವರೆಂಬ ಸುಂದರ ಮನೆಗಳಲ್ಲಿ ದುರಾತ್ಮಗಳು ತುಂಬಿಕೊಂಡಿವೆ ರೀ. ದುರಾತ್ಮಗಳು ವಲಸು ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ ಅಂದ್ರೆ ದುರಾತ್ಮಗಳು ತುಂಬಿಕೊಂಡಿವೆ. ವಲಸು ಕೆಲಸಗಳು ನಡೀತಾ ಇವೆ ಅಂದ್ರೆ ದುರಾತ್ಮಗಳು ತುಂಬಿಕೊಂಡಿವೆ. ದರೋಡೆಗಳು ನಡೀತಾ ಇದೆ ಅಂದ್ರೆ ದುರಾತ್ಮಗಳು ತುಂಬಿಕೊಂಡಿವೆ. ಲಂಚ ತೆಗೆದುಕೊಂಡಿದ್ದಾರೆ ಅಂತಂದರೆ ಇವರಲ್ಲಿ ಹಣವೆಂಬ ದುರಾತ್ಮಗಳು ತುಂಬಿಕೊಂಡಿದೆ. ಕಾಮದ ವ್ಯಾಮೋಹದಲ್ಲಿದ್ದಾರಂದರೆ ಇವರಲ್ಲಿ ಒಂದು ದುರಾತ್ಮಗಳು ತುಂಬಿಕೊಂಡಿದೆ. ಒಟ್ಟಿನಲ್ಲಿ ಈ ಲೋಕದಲ್ಲಿ ಏನಾಗಿದ್ದಾರಪ್ಪ ಅಂತ ನೋಡುವಾಗ ಮನುಷ್ಯರ ಮಧ್ಯದಲ್ಲಿ ದುರಾತ್ಮಗಳು ತುಂಬಿಕೊಂಡು ದಾರಿ ತಪ್ಪಿಸಿ ನರಕಕ್ಕೆ ನಡೆಸ್ತಾರೆ. ಅದಕ್ಕೆ ಪರಲೋಕದಿಂದ ಶಕಪುರುಷನಾಗಿರುವಂಥ ಯೇಸು ಈ ಲೋಕಕ್ಕೆ ಬರ್ತಾರೆ, ದೈವಕುಮಾರನು ಬರ್ತಾರೆ. ಪರಲೋಕದಲ್ಲಿ ನೋಡುವಾಗ ಉನ್ನತ ಸ್ಥಾನ ಆತನದು. ದೇವರಿಗೆ ಸಮಾನನಾದಂಥ ಆತನು ಭೂಲೋಕಕ್ಕೆ ಬರುವಾಗ ದಾಸನ ರೂಪವನ್ನು ಧರಿಸಿಕೊಂಡು ಬರ್ತಾರೆ. ಯಾಕೆ? ನಮ್ಮನ್ನು ಕಾಪಾಡೋದಿಕ್ಕೆ. ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಮ್ಮನ್ನು, ಸೈತಾನನಿಗೆ ದಾಸರಾಗಿರುವಂಥ ನಮ್ಮನ್ನು ಬಿಡಿಸೋದಕ್ಕೆ ದಾಸನಾಗಿ ಬಂದಿದ್ದಾನೆ. ಪಾಪಾತ್ಮರಾಗಿರುವಂಥ ನಮ್ಮನ್ನು ಬಿಡಿಸೋದಕ್ಕೆ ನಮ್ಮಂಥ ಶರೀರವನ್ನು ಧರಿಸ್ಕೊಂಡು, ರಕ್ತ ಮಾಂಸಗಳನ್ನು ಧರಿಸ್ಕೊಂಡು ಈ ಲೋಕಕ್ಕೆ ಬಂದಿದ್ದಾರೆ. ಬಂದಾಗ ಆತನ ಮಾತನ್ನು ಕೇಳಿ ಒಳಪಟ್ಟು ಭಕ್ತಿಯಿಂದ ನಡ್ಕೊಳ್ಬೇಕಲ್ಲ. ಭಕ್ತಿಯಿಂದ ನಡೆದುಕೊಂಡವರು ರಕ್ಷಣೆ ಹೊಂದುತ್ತಾರೆ, ಇಲ್ಲದೆ ಹೋದರೆ ನಾಶನಕ್ಕೆ ಗುರಿಯಾಗ್ತಾರೆ. ಪ್ರಿಯರೇ, ಒಂದು ಸರಿ ಆಲೋಚನೆ ಮಾಡಿ. ಸುಂದರವಾದಂಥ ಸುಂದರವಾಗಿದ್ದಾರಾ? ಅಂದವಾಗಿದ್ದರೆ ನಿನ್ನ ಅಂದದ ದೇಹದಿಂದ ಯಾರನ್ನು ಕಾಪಾಡ್ತಾ ಇದೆಯಮ್ಮ?
ಅಮ್ಮ, ಮಗಳೇ, ಯಾರನ್ನು ನೀನು ಕಾಪಾಡ್ತಾ ಇದೆಯಾ? ಮಗನೇ, ನೀನು ಅಂದವಾಗಿದ್ದೀಯಾ? ನೀನು ಯಾರನ್ನು ಕಾಪಾಡ್ತಾ ಇದೀಯಾ? ನೀನು ಸುಂದರವಾಗಿದ್ದೀಯಾ? ನೀನು ಯಾರನ್ನು ಕಾಪಾಡ್ತಾ ಇದ್ದೀಯಾ? ಯಾರನ್ನು ನಿನ್ನ ರಕ್ಷಣೆ ಮಾರ್ಗದಲ್ಲಿ ನೀನು ನಡೆಸ್ತಾ ಇದ್ದೀಯಾ? ಸುಂದರನಾದಂಥ ಆ ದೇವರು ಈ ಲೋಕಕ್ಕೆ ಬರುವಾಗ ಏನ್ರಿ ದಾಸನಾಗಿ ಬಂದಿದ್ದಾನೆ. ಈ ಲೋಕಕ್ಕೆ ಬರುವಾಗ ದಾಸನಾಗಿ ಬಂದಿದ್ದಾನೆ. ದಾಸನಾಗಿ ಬಂದು ನಿನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ, ನಿನ್ನನ್ನು ಕಾಪಾಡೋದಕ್ಕೆ, ನಿನ್ನನ್ನು ಸತ್ಯದ ಮಾರ್ಗದಲ್ಲಿ ನಡೆಸೋದಕ್ಕೆ, ನಿನ್ನ ದೇಹವು ದೇವರಿಗೆ ಆಲಯವೆಂದು ತೋರಿಸೋದಕ್ಕೆ, ನಿನ್ನ ದೇಹದ ಮೂಲಕ ದೇವರು ಮಹಿಮೆ ಹೊಂದಬೇಕು ಎಂದು ತೋರಿಸೋದಕ್ಕೆ ತನ್ನ ಜೀವಿತವನ್ನು ಪಣವಾಗಿಟ್ಟಿದ್ದಾನೆ, ಬಲಿಯಾಗಿದ್ದಾನೆ. ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ನಿನ್ನ ದೇಹ ದೇವರಿಗೆ ಆಲಯ, ನಿನ್ನ ಶರೀರ ದೇವರಿಗೆ ಆಲಯ, ನಿನ್ನ ಹೃದಯ ದೇವರಿಗೆ ಗರ್ಭಗುಡಿಯಾಗಿರುವಂಥ ನಿನ್ನ ದೇಹ, ನಿನ್ನ ಹೃದಯ ಯಾರಿದ್ದಾರೆ? ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ನೋಡಿ. ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ. ದೇವರ ಗರ್ಭಗುಡಿ. ತುಂಬ ಜನ ಬೋಧಕರು ಏನಂತ ಹೇಳಿದ್ದಾರೆ ಗೊತ್ತಾ? ಈ ದೇವರ ಗರ್ಭಗುಡಿ ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ದೇವರ ಗರ್ಭಗುಡಿ ಕಟ್ಟಲ್ಪಡುತ್ತೆ. ಯೆರೂಸಲೇಮ್ ಪಟ್ಟಣದಲ್ಲಿ 3ನೇ ಮಂದಿರ ಕಟ್ಟಲ್ಪಡುತ್ತೆ. ಆ 3ನೇ ಮಂದಿರ ಕಟ್ಟಲ್ಪಟ್ಟ ಮೇಲೆ ಕ್ರಿಸ್ತ ವಿರೋಧಿ ಬಂದು ಆ ದೇವಾಲಯದಲ್ಲಿ ಇರ್ತಾನೆ ಅಂತೇಳಿ ತುಂಬ ಜನ ಮಾತಾಡ್ಕೊಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಇವರು ಬೈಬಲನ್ನು ಸ್ಟಡಿ ಮಾಡಿ ಮಾತಾಡ್ತಾ ಇದ್ದಾರಾ ಅಥವಾ ಯಾರೋ ಹೇಳಿದ್ದನ್ನು ಮಾತಾಡ್ತಾ ಇದ್ದಾರೋ ಒಂದು ಸಾರಿ ನೀವು ಯೋಚನೆ ಮಾಡಿ. ಬೈಬಲನ್ನು ಪರಿಶೋಧನೆ ಮಾಡಿದ್ರೆ ನೀವೇ ದೇವರಿಗೆ ಗರ್ಭಗುಡಿ. ಬೈಬಲ್ ವಾಕ್ಯಗಳನ್ನು ಪರಿಶೋಧನೆ ಮಾಡಿದ್ರೆ ನೀವೇ ದೇವರಿಗೆ ಆಲಯ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಸೊಲೊಮೋನನೇ, ನನಗೋಸ್ಕರ ಎಂಥ ಮಂದಿರವನ್ನು ಕಟ್ಟಿಕೊಡ್ತೀಯ? ಬಂಗಾರದ ಮೂಲಕ ಕಟ್ಟಿರುವಂಥ ಸೊಲೊಮೋನನಿಗೆ ದೇವರು ಪ್ರಶ್ನೆ ಹಾಕಿರುವಾಗ, ಮಣ್ಣಿನ ಮೂಲಕ, ಕಟ್ಟಿಗೆ ಮೂಲಕ, ಕಲ್ಲಿನ ಮೂಲಕ ಕಟ್ಟಿದರೆ ನಿನ್ನ ಮನೆಯಲ್ಲೇ ದೇವರು ಇರ್ತಾನ? ಈ ಮನೆ ಯಾಕೆಪ್ಪ ಅಂತ ನೋಡುವಾಗ, ಈ ಮಂದಿರ ಯಾಕೆ ಅಂತ ನೋಡುವಾಗ, ದೇವರ ಮಕ್ಕಳಾಗಿರುವಂಥ ಭಕ್ತರು ಅಂದರೆ ಸಭೆಯವರು ನಾವು ಸೇರೋದಕ್ಕೆ ಇರಬೇಕು, ಖಂಡಿತವಾಗಿ ಇರಲೇಬೇಕು. ಆದರೆ ದೇವರು ನಿವಾಸ ಮಾಡುವಂಥ ಸ್ಥಳ ಯಾವುದಂತ ನೋಡುವಾಗ ಮಾನವ ಹೃದಯ, ನಿನ್ನ ದೇಹ, ಇದು ದೇವರಿಗೆ ಆಲಯ, ಇದು ದೇವರ ಮನೆ, ದೇವರು ಕಟ್ಟಿರುವಂಥ ಸುಂದರವಾದಂಥ ಮನೆ. ಈ ಸುಂದರವಾದಂಥ ಮನೆಯಲ್ಲಿ ದೇವರಿರಬೇಕು, ಪವಿತ್ರಾತ್ಮನೇ ಇರಬೇಕು, ಯೇಸು ಕ್ರಿಸ್ತರಿರಬೇಕು, ಅವರಿಗೆ ಮಹಿಮೆ ಆಗಬೇಕು. ಯಾರಿದ್ದಾರೆ? ದೇವರು ಇದ್ದರೆ, ಯೇಸು ಪ್ರಭು ಇದ್ದರೆ, ಪವಿತ್ರಾತ್ಮ ಇದ್ದರೆ ದೇವರ ಮಾತುಗಳು ಬರುತ್ತೆ, ದೇವರ ಜ್ಞಾನ ಹೊರಡುತ್ತೆ. ಇನ್ನೊಬ್ಬರನ್ನ ಪ್ರೀತಿಸ್ತೀವಿ, ಸಮಾಜದಲ್ಲಿ ಏನ್ರಿ ಪ್ರೀತಿಸ್ತೀವಿ, ಪ್ರೇಮಿಸ್ತೀವಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತೀವಿ, ಪ್ರಾರ್ಥಿಸ್ತೀವಿ. ಜೀವಿತ ಇರೋವರೆಗೂ ಒಳ್ಳೆಯದನ್ನೇ ಮಾಡ್ಕೊಂಡು ಹೋಗ್ತೀವಿ. ಬಾಯಿಗೆ ಬಂದ ಹಾಗೆ ಬೈತಾ ಇದ್ದೀವಿ ಅಂದರೆ ದುರಾತ್ಮ, ಕೆಟ್ಟದನ್ನು ಮಾಡ್ತಾ ಇದ್ದೀವಿ ಅಂದರೆ ದುರಾತ್ಮ ಇದ್ದಾನಂತ ಅರ್ಥ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಸುಂದರವಾದ ಮನೆಗಳನ್ನು ಸ್ವಾಧೀನ ಮಾಡಿಕೊಂಡಿರುವಂಥ ದುರಾತ್ಮಗಳು, ಅದರಿಂದ ಬಿಡಿಸ್ಬೇಕಾದ್ರೆ ಯೇಸು ಕ್ರಿಸ್ತರು ಬಂದರು. ಮತ್ತು ನಾವು ಕೂಡ ಬಿಡಿಸ್ಬೇಕಾದ್ರೆ ಏನ್ರಿ, ಆ ಅಂಧಕಾರದ ದೊರೆತನದಿಂದ ಮೊದಲನೇದಾಗಿ ನಾವು ಬಿಡಿಸಲ್ಪಡಬೇಕು. ಆಮೇಲೆ ಇನ್ನೊಬ್ಬರನ್ನ ನಾವು ಕಾಪಾಡಬೇಕಾದ್ರೆ ನೀವು ಕೂಡ ವಾಕ್ಯಗಳನ್ನು ಕಲ್ತ್ಕೊಂಡು ಹೊರಗಡೆ ಹೋಗ್ತೀರಾ, ಮನೆಯಲ್ಲಿ ಭಜನೆ ಮಾಡ್ಕೊಂಡಿರ್ತೀರಾ. ಸತ್ತೋಗ್ತೀವಿ ಅಂತ ಭಯಪಡಬೇಡಿ. ಯಾವಾಗೋ ಒಂದು ಸಾರಿ ಸತ್ತೋಗ್ತೀವಿ, ನಾವೆಲ್ಲರೂ ಸತ್ತೋಗ್ತೀವಿ, ಎಲ್ಲರೂ ಹೋಗ್ತಾರೆ. ಭಯಪಡಿಸುವವರು ಹೋಗ್ತಾರೆ, ಭಯಪಡುವವರು ಹೋಗ್ತಾರೆ. ಟೋಟಲ್ ಪ್ರಪಂಚದಲ್ಲಿ ಎಲ್ಲ ಮಾನವರು ಸತ್ತೋಗ್ತಾರೆ, ಯಾರೂ ಉಳ್ಕೊಳ್ಳಲ್ಲ. ಸತ್ತೋಗೋಣ, ದೇವರ ಪ್ರೀತಿಯನ್ನು ಹಂಚಿ ಸತ್ತೋಗೋಣ. ದೇವರ ಪ್ರೀತಿಯನ್ನು ಸಾರಿ, ಸತ್ಯವನ್ನು ಸಾರಿ ಸತ್ತೋಗೋಣ. ದೇವರ ಪ್ರೀತಿಯನ್ನು ಉನ್ನತವಾಗಿ ಸಾರಿ ಸತ್ತೋಗ್ಬೇಕಷ್ಟೇ. ಅದು ದೇವರ ಅನುಮತಿ ಇಲ್ಲದೆ ಸಾವು ಬರಲ್ಲ. ದೇವರ ಅನುಮತಿ ಇಲ್ಲದೆ ಸಾವು ಬರಲ್ಲ. ದೇವರ ಅನುಮತಿ ಇಲ್ಲದೆ ಮರಣ ಬರಲ್ಲ. ಮರಣ ಖಂಡಿತವಾಗಿ ಬರುತ್ತೆ, ದೇವರ ಅನುಮತಿ ಮೂಲಕ ಬರುತ್ತೆ. ಸಾಯೋದು ಸಾಯ್ತೀವಿ, ಒಳ್ಳೆಯದನ್ನು ಮಾಡಿ ಸತ್ತು ಹೋಗೋಣ. ಒಳ್ಳೆಯದನ್ನು ಮಾಡಿ, ನಮ್ಮ ಕೈಯಿಂದ ಏನಾಗುತ್ತೆ ಒಳ್ಳೆಯದು ಮಾಡೋದಕ್ಕೆ. ಆ ಒಳ್ಳೆಯದು ದೇವರ ಜ್ಞಾನವನ್ನು ಸಾರುವಂಥದ್ದು, ದೇವರ ಪ್ರೀತಿಯನ್ನು ಹಂಚುವಂಥದ್ದು, ದೇವರ ಜ್ಞಾನವನ್ನು ಹಂಚಿಕೊಡುವಂಥದ್ದು. ಭಕ್ತಿಯಿಂದ, ಯಥಾರ್ಥತೆಯಿಂದ, ಪರಿಶುದ್ಧತೆಯಿಂದ ಮಾಡ್ತೀರಾ? ಇಷ್ಟ ಬಂದ ಹಾಗೆ ಲೋಕದಲ್ಲಿ ನಡ್ಕೊಳ್ತೀರಾ? ವಾಕ್ಯದ ಪ್ರಕಾರ ತೋರಿಸಿದ್ದೀನಿ. ಈ ದೇಹ ದೇವರಿಗೆ ಮಂದಿರವಾಗಿದೆಯಾ? ಈ ದೇಹದಲ್ಲಿ ದೇವರಿದ್ದಾರಾ? ಈ ದೇಹ ದೇವರಿಗೆ ಆಲಯವಾಗಿದೆಯಾ, ದೇವರಿಗೆ ಮಂದಿರವಾಗಿದೆಯಾ, ಅಥವಾ ಸೈತಾನನು ಸ್ವಾಧೀನಪಡಿಸಿಕೊಂಡಿದ್ದಾನ?
ಸೈತಾನನು ಸ್ವಾಧೀನಪಡಿಸ್ಕೊಂಡಿದ್ದಾನಾ ಅಥವಾ ಏನಾಗಿದೆ ನೋಡ್ಕೊಳ್ಳಿ. ಇದು ದೇವರ ಸೇವಕರಾಗಿ ಸೇವೆ ಮಾಡಬೇಕು ಎಂಬ ಮನಸ್ಸುಳ್ಳವರೇ ಖಂಡಿತವಾಗಿ ಈ ಪಾಠವನ್ನು ಪ್ರತಿಯೊಬ್ಬರು ಕಲಿಬೇಕು. ಕಲಿತು ಅನೇಕರಿಗೆ ತಿಳಿಯಪಡಿಸಬೇಕು. ಜಾಗ್ರತೆ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಈ ದೇಹ ಅದ್ಭುತವಾದಂಥ ದೇಹ, ಸುಂದರವಾದಂಥ ಈ ಶರೀರ, ಸುಂದರವಾದಂಥ ಮಾನವ ಜೀವಿತ, ಈ ಮಾನವ ಜೀವಿತವನ್ನು ನೋಡುವಾಗ ಅದ್ಭುತವಾಗಿ ನೀವು ನಿರ್ಮಾಣ ಮಾಡಿದ್ದೀರಾ. ಕಾರಣ ಪ್ರತಿಯೊಬ್ಬರು ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ನಡಿಬೇಕು. ಈ ಲೋಕದಲ್ಲಿ ಒಳ್ಳೆಯದನ್ನು ಸಾರಿ, ಒಳ್ಳೆಯದನ್ನು ಪರಿಚಯ ಮಾಡಿ ಈ ಜೀವಿತ ಕಾಲ ಮುಗಿಸ್ಕೊಂಡು ನಿಮ್ಮ ಬಳಿಗೆ ಬರಬೇಕು ಎಂದು ಜೀವಿತವನ್ನು ಕೊಟ್ಟಿದ್ದೀರ ತಂದೆ. ಆದರೆ ಈ ಲೋಕದಲ್ಲಿ ದುರಾತ್ಮಗಳು ದಾರಿ ತಪ್ಪಿಸಿವೆ. ಮನುಷ್ಯರ ದೇಹಗಳನ್ನು ಸ್ವಾಧೀನಪಡಿಸಿಕೊಂಡಿವೆ. ಅನೇಕರ ಹೃದಯಗಳಲ್ಲಿ ದುರಾತ್ಮಗಳು ತುಂಬಿಕೊಂಡಿವೆ ತಂದೆ. ಇವರೆಲ್ಲರನ್ನು ಕಾಪಾಡೋದಕ್ಕೆ 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೀರಾ. ರಕ್ಷಣೆಯ ಮಾರ್ಗವನ್ನು ಸಿದ್ಧಪಡಿಸಿದ್ದೀರ ತಂದೆ. ಅದಕ್ಕೆ ಸ್ತೋತ್ರಗಳು, ಅದಕ್ಕೆ ಕೃತಜ್ಞತೆಗಳು ತಂದೆ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಂಡಿದ್ದವರು ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನು ಕಾಪಾಡಿ, ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಈ ದೇಹ ದೇವರಿಗೆ ಆಲಯ, ಈ ದೇಹ ದೇವರಿಗೆ ಮನೆ ಅಂತ ತಿಳಿದುಕೊಂಡು ತಂದೆ ನಿಮಗೆ ಸ್ಥಾನ ಕೊಡುವಂತೆ ಸಹಾಯ ಮಾಡಿ. ನಿಮಗೆ ಮೊದಲನೇ ಸ್ಥಾನ ಕೊಟ್ಟು ಭಕ್ತಿಯಿಂದ ಜೀವಿಸಿ, ಪರಿಶುದ್ಧರಾಗಿ ಜೀವಿಸಿ, ನಿಮ್ಮ ಸೇವೆ ಮಾಡಿ ಈ ಜೀವಿತ ಕಾಲ ಮುಗಿಸ್ಕೊಂಡು ನಿಮ್ಮ ಬಳಿಗೆ ಬರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಕನಿಕರಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಇನ್ನೂ ಯಾರಾದರೂ ಅನಾರೋಗ್ಯದಲ್ಲಿದ್ದರಂಥ ಮಕ್ಕಳನ್ನು ಮುಟ್ಟಿ ಕನಿಕರಿಸಿ ಕಾಪಾಡಿ ತಂದೆ. ತಂದೆಯಾದ ದೇವರೇ, ಇನ್ನು ಸಭೆಯಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಬರುವಂಥ ದಿನಗಳಲ್ಲಿ ಮೀಟಿಂಗುಗಳು ನಡೀಬೇಕು. ಎಲ್ಲ ಮೀಟಿಂಗುಗಳು ಅದ್ಭುತವಾಗಿ ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರಿಗೂ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು.